this place as holy ground this morning. ನಾವು ಸ್ತುತಿಸುವಾಗೆ ಸ್ಥಳವನ್ನು ಶುದ್ಧೀಕರಿಸು ಸ್ವಾಮಿ. Ask for the cleansing of the blood of Jesus. ಯೇಸು ಸ್ವಾಮಿ ರಕ್ತದ ಒಂದು ಶುದ್ಧೀಕರಣ ಬರಲಿ ಸ್ವಾಮಿ. Once again we pray, pour out your spirit, God. ಆವರ್ತಿ ನಾವು ಬೇಡಿಕೊಳ್ಳುತ್ತೇವೆ ಸ್ವಾಮಿನ ಆತ್ಮವನ್ನು ಸುರಿಸು ಕರ್ತನೆ. Thank you for this day. ನಾಮಕ್ಕಾಗಿ ವಂದನೆ ಸ್ವಾಮಿ. Thank you for this time. ಸಮಯಕ್ಕಾಗಿ ವಂದನೆ. Give you all the glory and honor. ಎಲ್ಲ ಮಹಿಮೆ ಗೌರವ ನಿನಗೆ ಸಲ್ಲಿಸುತ್ತೇವೆ. In Jesus' mighty name we pray, God. ಯೇಸುವಿನ ಬಲವಾದ ನಾಮದಲ್ಲಿ ಪ್ರಾರ್ಥಿಸುತ್ತೇವೆ. Church said, ಸಭೆ ಹೇಳಿಕೊಳ್ಳೋಣ. Amen. सोचता मैं था जाऊं मैं कहाँ, आ मेरे पास तूने कहा. सोचता मैं था जाऊं मैं कहाँ, आ मेरे पास ಯೇಸು ಸ್ವಾಮಿಗೆ ಜೋರಾಗಿ ಸ್ತುತಿ ಚಪ್ಪಾಳೆ ತಟ್ಟಿಕೊಳ್ಳೋಣ. ನನ್ನ ನಡೆಸುವವಾ ನೀನೇ, ತಲೆ ಎತ್ತುವವಾ ನೀನೇ, ತಕ್ಕ ಸಮಯದಿ ನನ್ನ ನಡೆಸುವೆನೇ. ನನ್ನ ನಡೆಸುವವಾ ನೀನೇ, ತಲೆ ಎತ್ತುವವಾ ನೀನೇ, ತಕ್ಕ ಸಮಯದಿ ನನ್ನ ನಡೆಸುವೆನೇ. ನಿನಗೆ ಮರೆಯಾಗಿ ಒಂದು ಇಲ್ಲವೇ, ನಿನಗೆ ಮರೆಯಾಗಿ ಒಂದು ಇಲ್ಲವೇ, ಓ ಎಂದು ಆರಾಧಿಸುವೆ. All together ನನ್ನ ನಡೆಸುವ
ನೆನೆಸಿದ ಸಮಯ ನನ್ನ ಮನಸ್ಸನ್ನು ಕಂಡೆ. ಯಾರು ಇಲ್ಲದಂತ ಸಮಯ ತಾಯಿಯಂತೆ ನನ್ನ ಸಂತೈಸಿ ಕಣ್ಣೀರ ನೀ ಒರೆಸಿ. ಚಿಕ್ಕವನೆಂದು ನನ್ನ ತಲ್ಲಿ ಆಗದೆಂದು ನೆನೆಸಿದ ಸಮಯ ಮನಸ್ಸನ್ನು ಕಂಡೆ. ಯಾರು ಇಲ್ಲದಂತ ಸಮಯ ತಾಯಿಯಂತೆ ನನ್ನ ಸಂತೈಸಿ ಕಣ್ಣೀರ ನೀ ಒರೆಸಿ. ನಿನಗೆ ಮರೆಯಾಗಿ ಒಂದು ಇಲ್ಲವೇ ಎಂದು ಆರಾಧಿಸುವೆ. ನಿನಗೆ ಮರೆಯಾಗಿ ಎಂದು ಆರಾಧಿಸುವೆ. ನನ್ನ ನಡೆಸುವವ ನೀನೇ, ನನ್ನ ಎತ್ತುವವ ನೀನೇ. ತಕ್ಕ ಸಮಯದಿ ನನ್ನ ನಡೆಸುವೆ ನೀ. ನನ್ನ ನಡೆಸುವ You are the glory and the lifter of my head, oh Father. At the right time, in the right season, you will lift me up, God. ಧೂಳಿನಲ್ಲಿ ಕೆಸರನ್ನಲ್ಲಿದ್ದೆ, ಲೋಕದಿಂದ ಮರೆಯಲ್ಪಟ್ಟೆ. ನನ್ನ ಮಗನೇ ಎಂದು ಕರೆದಿ. ಪ್ರೀತಿಸಿದವರ್ ಕೈ ಬಿಟ್ಟ ಸಮಯ ನಿನ್ ಕರೆದಿ ನನ್ನ ಹೊತ್ತು ಭರವಸೆ ನೀ ನೀಡಿ. ಧೂಳಿನಲ್ಲಿ ಕೆಸರನ್ನಲ್ಲಿದ್ದೆ, ಲೋಕದಿಂದ ಮರೆಯಲ್ಪಟ್ಟೆ. ಮಗನೇ ಎಂದು ಕರೆದಿ. ಪ್ರೀತಿಸಿದವರ ಕೈ ಬಿಟ್ಟ ಸಮಯ ನಿನ್ ಕರೆದಿ ನನ್ನ ಹೊತ್ತು ಭರವಸೆ ನೀ ನೀಡಿ. ನಿನಗೆ ಮರೆಯಾಗಿ the season has come for your people, oh ನಿಮ್ಮ God. ಜೀವಿತಕ್ಕಾಗಿ ಅದು ಕಾಲವು ಬಂದಿದೆ. Lord, where you said in your word, you are the glory and the lifter of our heads, Father. ನಿನ್ನ
ನಿನ್ನ ಮಹಿಮೆ ಸ್ವಾಮಿ, ನಿನ್ನ ವಾಕ್ಯವು ಸ್ವಾಮಿ ನಮ್ಮೊಟ್ಟಿಗೆ ಮಾತನಾಡಲಿ. In due time, in the right time. ಸರಿಯಾದ ಸಮಯದಲ್ಲಿ You will lift up your people, Master. ನಿನ್ನ ಜನರನ್ನು ಮೇಲಕ್ಕೆತ್ತು ಸ್ವಾಮಿ. As you lifted up Joseph, oh Father, at the right time, when he was in the prison. ನೀನು ಸರಿಯಾದ ಸಮಯ ಯೋಸೇಫ ಮೇಲಕ್ಕೆತ್ತದ ಹಾಗೆ ಸ್ವಾಮಿ ಕರ್ತನೆ, You will lift up your people, God. ನಿನ್ನ ಜನರನ್ನು ಮೇಲಕ್ಕೆತ್ತು ಸ್ವಾಮಿ. Praise God. ಚಪ್ಪಾಳೆ ತಟ್ಟುತ್ತಾ ದೇವರಿಗೆ Everyone, ಸ್ತುತಿ George say. ಸಲ್ಲಿಸೋಣ. ಪ್ರತಿಯೊಬ್ಬನು ಜೋರಾಗಿ ಚಪ್ಪಾಳೆ Are you ತಟ್ಟಿಕೊಳ್ಳೋಣ. excited to hear the word this morning? ಈ ಬೆಳಗಿನ ಸಮಯದಲ್ಲಿ ದೇವರ ವಾಕ್ಯ ಕೇಳುವುದಕ್ಕಾಗಿ ನೀವು I can't hear ಉತ್ಸುಕರಾಗಿದ್ದೀರೋ? you. Are you excited to hear the word this morning? ಈ ಬೆಳಗಿನ ಸಮಯದಲ್ಲಿ ದೇವರ ವಾಕ್ಯ ಕೇಳುವುದಕ್ಕಾಗಿ ಉತ್ಸುಕರಾಗಿದ್ದೀರೋ? Amen. ಆಮೆನ್. There's no word, then there's no power. ಅಲ್ಲಿ ವಾಕ್ಯ ಇಲ್ಲದಿದ್ರೆ ಅಲ್ಲಿ ಯಾವ ಬಲವಿರುವುದಿಲ್ಲ. Jesus is the word. There's no word, there is no Jesus. ಯೇಸು ಸ್ವಾಮಿಯ ವಾಕ್ಯವಾಗಿದ್ದಾನೆ. ಯೇಸು ಸ್ವಾಮಿಯ ವಾಕ್ಯ ಇಲ್ಲದಿದ್ದರೆ ನಾವು You ಏನು ಅಲ್ಲ. have the word, you have Jesus with you. ನಿಮ್ಮಲ್ಲಿ ವಾಕ್ಯ ಇರುವುದಾದರೆ ಮಾತ್ರ ಯೇಸು ಸ್ವಾಮಿ ಆತ ನಿಮ್ಮೊಟ್ಟಿಗಿರುತ್ತಾನೆ. So none of us are exempt from carrying the Bible, whether you're worship team, worship leader, right from the pastor to the little one in Sunday school, we carry the word of God. Amen. ನಾವು ಸಭೆಗೆ ಬರುವಾಗ ಸಭಾಪಾಲಕರನ್ನು ಹಿಡಿದುಕೊಂಡು 6ನೇ ತಂಡದವರಾಗಿರಲಿ, ಚಿಕ್ಕ ಮಕ್ಕಳಾಗಿರಲಿ, ಎಲ್ಲರೂ ನಾವು ನಮ್ಮ ಸತ್ಯವೇದವನ್ನು ಹೊತ್ತುಕೊಂಡು ಬರಬೇಕು. The specific word for the church this year is to launch out into deep waters. ಈ ವರ್ಷ ಸಭೆಗಾಗಿ ವಿಶೇಷವಾದ ದೇವರ ವಾಕ್ಯ ಎಂಬುದಾಗಿ ನೋಡುವಾಗ ಆಳವಾದ ನೀರಿನಲ್ಲಿ ನಾವು ಪ್ರಾರಂಭ ಮಾಡೋದು. Was Jesus' specific word to Peter in Luke chapter 4-5. ಲೂಕನ ಸುವಾರ್ತೆ 5ನೇ ಅಧ್ಯಾಯದಲ್ಲಿ ನಾವು ನೋಡುವಾಗ ವಿಶೇಷವಾಗಿ ದೇವರು ಆತನು ಪೇತ್ರನಿಗೆ ಆತನು ಹೇಳ್ತಾ ಇದ್ದಾನೆ. To launch out means ಮತ್ತು ನಾವು ಪ್ರಾರಂಭ ಮಾಡುವುದೆಂಬುದಾಗಿ to ನೋಡುವಾಗ make a start on something new. ಏನೋ ಹೊಸ ಸಂಗತಿಯನ್ನು ನಾವು ಪ್ರಾರಂಭ ಮಾಡುವುದಾಗಿದೆ. Amen. And also another meaning to launch out is, ಮತ್ತು ಪ್ರಾರಂಭ ಮಾಡುವುದು ಇನ್ನೊಂದು ಅರ್ಥ ನಾವು ನೋಡಿಕೊಳ್ಳುವಾಗ, write this down if you've not written it. ನೀವು ಬರೆದುಕೊಂಡಿಲ್ಲ ಆದ್ರೆ ಇದನ್ನು ಬರೆದುಕೊಳ್ಳಿರಿ. To begin to do something that is new ಯಾವುದು ಹೊಸದಾಗಿದೆ ಅದನ್ನು ನಾವು and ಪ್ರಾರಂಭಿಸುವುದು very different ಮತ್ತು ವ್ಯತ್ಯಸ್ತ ರೀತಿಯಲ್ಲಿ from what you have been doing. ಮೊದಲು ಏನು ಮಾಡ್ತಾ ಇದ್ದಾರೆ ಅದಕ್ಕಿಂತ ಹೆಚ್ಚಾಗಿ. That is the key for us in this year. ಈ ವರ್ಷಕ್ಕಾಗಿ ಇದು ನಮಗಿರುವ ಒಂದು ಬೀಗದ ಕೈಯಾಗಿದೆ. Doing something new. ಏನೋ ಒಂದು ಹೊಸ ಸಂಗತಿಯನ್ನು ಮಾಡುವುದು, Something very different ಏನೋ ಒಂದು ವ್ಯತ್ಯಸ್ತವಾದ ಸಂಗತಿಯನ್ನು ಮಾಡುವುದು from what you have been doing in the past. ಮೊದಲು ನೀವು ಏನ್ ಮಾಡ್ತಾ ಇದ್ರೆ ಅದಕ್ಕಿಂತ ಬೇರೆಯಾಗಿ. If you are following the same mistakes you are doing as in the previous year, ಮತ್ತು ಕಳೆದ ವರ್ಷದಲ್ಲಿ ಮಾಡುತ್ತಿರುವ ಎಲ್ಲ ತಪ್ಪುಗಳನ್ನು ಮತ್ತೆ ನೀವು ಇದೇ ವರ್ಷ ಮಾಡ್ತಾ ಇರುವುದಾದರೆ, then launch out is not the word for you. ಮತ್ತು ಪ್ರಾರಂಭಿಸುವುದು ಆ ಒಂದು ಪದ ಅಥವಾ ವಾಕ್ಯ ಅದು ನಿಮಗಾಗಿ ಅಲ್ಲ. If you are dwelling in the past, ನೀವು ಗತ ಒಂದು ಸಂಗತಿಯಲ್ಲಿ if you ಇರುವುದಾದರೆ, are thinking about the past, ಗತ ವಿಷಯಗಳು ನೀವು ಆಲೋಚನೆ ಮಾಡ್ತಾ if you are ಇರುವುದಾದರೆ, repeating your same lifestyle, ಅದೇ ಒಂದು ಜೀವನ ಶೈಲಿಯನ್ನು ಮುಂದೆ you ವರಿಸ್ತಾ are not ಇರುವುದಾದರೆ, making an effort to change, ನೀವು ಬದಲಾವಣೆ ಮಾಡೋದಕ್ಕಾಗಿ ಯಾವ ಪ್ರಯಾಸ ಪಡದಿದ್ದರೆ, your prayer life is not ascending, ನಿಮ್ಮ ಪ್ರಾರ್ಥನೆ ಒಂದು ಜೀವಿತದ ಮೇಲಕ್ಕೆ ಏರುವುದಿಲ್ಲ, time with the word is not increasing, ಮತ್ತು ದೇವರ ವಾಕ್ಯಕ್ಕೆ ಇರುವ ಸಮಯ ಅದು ಹೆಚ್ಚಾಗ್ತಾ then you will ಇಲ್ಲದಿರುವಾಗ not be able to launch out. ನೀವು ಹೊಸದಾಗಿ ಪ್ರಾರಂಭಿಸಲಿಕ್ಕೆ ಆಗುವುದಿಲ್ಲ. So in this year, ಮತ್ತು ಈ ವರ್ಷದಲ್ಲಿ don't keep doing the same things. ಅದೇ ಒಂದು ವಿಷಯಗಳನ್ನು ಮಾಡ್ತಾ ನೀವಿರಬೇಡಿ. Okay, don't walk in the same way to the church. ಅದೇ ಒಂದು ರೀತಿಯಲ್ಲಿ ಸಭೆಗೆ ನೀವು ಬರಬೇಡಿ. Don't be casual with the things of God in the church. ಸಭೆಯಲ್ಲಿ ದೇವರ ವಿಷಯದಲ್ಲಿ ಬಹಳ ಒಂದು ಸಾಮಾನ್ಯ ರೀತಿಯಲ್ಲಿ Because ವರ್ತಿಸಬೇಡಿರಿ. many of us can be here, ನಾವು ಇಲ್ಲಿ ಬಹಳಷ್ಟು ಜನ ನಾವಿಲ್ಲ but there is a ಇರಬೇಕು. difference between fake and faith. ಮತ್ತು ಒಂದು ಬೇಡವಾದ ಒಂದು ವಿಷಯ ಅಥವಾ ನಂಬಿಕೆ ವಿಷಯದಲ್ಲಿ ಬದಲಾವಣೆಗಳಿವೆ. ನಟನೆ ಮಾಡೋದು ಮತ್ತು ನಂಬಿಕೆ ಇಡೋದು. ಮತ್ತು ನಟನೆ ಮಾಡುವುದು ಮತ್ತು ನಂಬಿಕೆಯಲ್ಲಿ ಅಲ್ಲಿ We ವ್ಯತ್ಯಾಸವಿದೆ. can be fake believers, ಮತ್ತು ನಾವು ನಟನೆ ಮಾಡುವ or we can ವಿಶ್ವಾಸಿಗಳು be faith believers of faith. ಮತ್ತು ನಾವು ನಂಬಿಕೆ ಇಡುವ ಒಂದು ವಿಶ್ವಾಸಿಗಳು. Amen. Amen. So there is no fake things with God. ಮತ್ತು ದೇವರೊಟ್ಟಿಗೆ ಯಾವ ನಟನೆ ಮಾಡುವುದು ಇಲ್ಲ. We must be people of faith. ಮತ್ತು ನಾವು ನಂಬಿಕೆ ಜನ We can't ನಾವಾಗಿರಬೇಕು. be one thing inside and another thing outside. ಒಳಗಡೆ ಒಂದು ಸಂಗತಿಯನ್ನು ಇಟ್ಟುಕೊಂಡು ಹೊರಗಡೆ ಒಂದು ಸಂಗತಿಯನ್ನು We ತೋರಿಸುವುದಿಲ್ಲ. can't say Sunday, hi God and praise God. ಮತ್ತು ಭಾನುವಾರ ಬಂದು ಹಾಯ್ ಹಾಯ್ ಎಂಬುದಾಗಿ ಹೇಳಿ ದೇವರಿಗೆ ಒಂದು ಸ್ತೋತ್ರ ಎಂಬುದಾಗಿ ಹೇಳುವುದಲ್ಲ. Monday to Saturday, even God doesn't know where you are. ಸೋಮವಾರದಿಂದ ಶನಿವಾರವರೆಗೆ ದೇವರಿಗೂ ಸಹ ಗೊತ್ತಿರುವುದಿಲ್ಲ ನೀವು So ಎಲ್ಲಿ there is ಇದ್ದೀರಾ a ಎಂಬುದಾಗಿ. difference between drama Christians and true Christians. ಮತ್ತು ನಾಟಕ ಮಾಡುವ ಕ್ರೈಸ್ತರು ಮತ್ತು ನಿಜವಾದ ಕ್ರೈಸ್ತರಲ್ಲಿ ವ್ಯತ್ಯಾಸವಿದೆ. Listen to me very carefully. ಮತ್ತು ಲಕ್ಷ್ಯವಿಟ್ಟು There's a ಕೇಳಿಸಿಕೊಳ್ಳಿರಿ. difference between those who act and those who are real. ಮತ್ತು ಯಾರು ನಟನೆ ಮಾಡ್ತಾ ಇದ್ದಾರೆ, ಯಾರು ನಿಜವಾಗಿ ಮಾಡ್ತಾ ಇದ್ದಾರೆ, ಅವರ ಮಧ್ಯದಲ್ಲಿ ಅಲ್ಲಿ ವ್ಯತ್ಯಾಸವಿದೆ. There's a difference between the fake believers and the faith believers. ಮತ್ತು ನಟನೆ ಮಾಡುವ ವಿಶ್ವಾಸಿಗಳಲ್ಲಿ ಮತ್ತು ಸತ್ಯವಾದ ಇರುವ ವಿಶ್ವಾಸಿಗಳ ಮಧ್ಯದಲ್ಲಿ ಅಲ್ಲಿ ಬದಲಾವಣೆ In this year, ಈ ವರ್ಷದಲ್ಲಿ God has nothing to do with fake believers. ಮತ್ತು ನಟನೆ ಮಾಡುವ ಒಂದು ವಿಶ್ವಾಸಿಗಳಲ್ಲಿ
ವಿಷಯದಲ್ಲಿ ದೇವರು ಏನು ಆಸಕ್ತಿ ಇಟ್ಟಿಲ್ಲ. In this year, ಈ ವರ್ಷದಲ್ಲಿ God has nothing to do with drama Christians. ಮತ್ತು ನಾಟಕ ಮಾಡುವ ಒಂದು ವಿಶ್ವಾಸಿಗಳೊಟ್ಟಿಗೆ ದೇವರು ಏನು ಮಾಡುವುದಿಲ್ಲ. In this year, ಈ ವರ್ಷದಲ್ಲಿ God has nothing to do with double-minded Christians. ಎರಡು ಮನಸ್ಸುಳ್ಳವರ ಕ್ರೈಸ್ತರೊಟ್ಟಿಗೆ ದೇವರು ಏನನ್ನು ಆತನು If ಮಾಡುವುದಿಲ್ಲ. you are faithful, ನೀವು if you are ನಂಬಿಗಸ್ತರಾಗಿರುವುದಾದರೆ, true, ನೀವು if you are ಸತ್ಯವಂತರಾಗಿರುವುದಾದರೆ, serious with God, ನೀವು ದೇವರೊಟ್ಟಿಗೆ you ಗಂಭೀರವಾಗಿರುವುದಾದರೆ, will launch out. ನೀವು You ಪ್ರಾರಂಭಿಸುತ್ತೀರಾ, will throw your net. ನೀವು ನಿಮ್ಮ ಬಲೆಗಳನ್ನು You ಬೀಸುತ್ತೀರಾ, will be fruitful. ನೀವು You will ಫಲಭರಿತರಾಗುತ್ತೀರಾ, increase. ನೀವು You will ಹೆಚ್ಚಿಸಲ್ಪಡುತ್ತೀರಾ, be prosperous. ನೀವು You will be ಸಮೃದ್ಧಿಯಾಗುತ್ತೀರಾ, used mightily for God. ದೇವರಿಗಾಗಿ ಬಲವಾಗಿ ನೀವು Come on, clap your ಉಪಯೋಗಿಸಲ್ಪಡುತ್ತೀರಾ. hands and praise God. ಚಪ್ಪಾಳಿ ತಟ್ಟುತ್ತಾ ದೇವರಿಗೆ ನಾವು ಸ್ತುತಿ ಸಲ್ಲಿಸೋಣ. So don't dwell in the past. ಮತ್ತೆ ಗತ ಒಂದು ಸಂಗತಿಯಲ್ಲಿ ನೀವು Isaiah ಇರಬೇಡಿರಿ. 43:18 the Bible says, ಯೆಶಾಯ 43:18 ಒಂದು ವಚನದಲ್ಲಿ ಸತ್ಯವೇದ ಹೇಳುತ್ತದೆ, forget the former things. ಮತ್ತು ಎಲ್ಲ ಗತ ಸಂಗತಿಗಳನ್ನು ಬಿಟ್ಟು ಬಿಡಿರಿ. Behold, I am doing a new thing. ಈಗ ನಾನು ಎಲ್ಲ ಒಂದು ನೂತನ ಸಂಗತಿಗಳನ್ನು ಮಾಡ್ತಾ ಇದ್ದೇನೆ. Let's read it. It will be better if we read it. ನಾವು ಓದಿಕೊಳ್ಳುವುದಾದರೆ ಅತಿ ಉತ್ತಮವಾಗಿರುತ್ತದೆ. Isaiah 43 ಯೆಶಾಯ 43ನೇ ಅಧ್ಯಾಯ verse 18. 18ನೇ ಒಂದು ವಚನ. And then we'll go to verse 19. ಅದಾದ ನಂತರ 19ನೇ ವಚನಕ್ಕೆ ನಾವು ಹೋಗೋಣ. Forget the former things. Do not dwell on the past. See, I am doing a new thing. Now it springs up. Do you not perceive it? I am making a way in the wilderness and streams in the wasteland. ಯೆಹೋವನು ಹೀಗನ್ನುತ್ತಾನೆ, ಹಳೆ ಸಂಗತಿಗಳು ಜ್ಞಾಪಕ್ಕೆ ತಂದುಕೊಳ್ಳಬೇಡಿರಿ, ಆತನ ಕಾರ್ಯಗಳನ್ನು ಮರೆತು ಬಿಡಿ. ಈಗ ಹೊಸ ಕಾರ್ಯವನ್ನು ಮಾಡುವೆನು, ಈಗ ತಲೆದೋರುತ್ತಲಿದೆ, ನಿಮಗೆ ಕಾಣುವುದಿಲ್ಲವೋ? ನಾನು ಅರಣ್ಯದಲ್ಲಿ ಮಾರ್ಗವನ್ನು ಏರ್ಪಡಿಸಿ ಅಡವಿಯಲ್ಲಿ ನದಿಗಳನ್ನು ಹರಿಸುವೆನು. God is saying, see, ಮತ್ತು ದೇವರು ಹೇಳ್ತಾ ಇದ್ದಾರೆ, ನೀವು ನೋಡಿರಿ, don't forget the former things. ಮತ್ತು ಆ ಗತ ಸಂಗತಿಯನ್ನು ಅಥವಾ ಪುರಾತನ ಸಂಗತಿಯನ್ನು ಮರೆಯಬೇಡಿರಿ. Do not dwell in the past things. ಮತ್ತು ಪುರಾತನ ಕಾರ್ಯಗಳಲ್ಲಿ ನೀವು ಇರಬೇಡಿರಿ. We are experts in past things. ಗತ ವಿಷಯಗಳಲ್ಲಿ ನಾವು ಇರುವುದು ಬಹಳ ಒಂದು ಜಾಣರಾಗಿದ್ದೇವೆ. We are very, very gifted in remembering the past. ಹಳೆ ಸಂಗತಿಗಳು ನೆನಪು ಮಾಡಿಕೊಳ್ಳುವುದನ್ನು ನಾವು ಬಹಳ ವರವುಳ್ಳವರಾಗಿದ್ದೇವೆ. Pastor, मालूम है वो क्या किया मेरे को पुराने बरस में? ಕಳೆದ ವರ್ಷದಲ್ಲಿ ಏನು ಅವ್ರು ಮಾಡಿದ್ರೆ ಸಭಾಪಾಲಕರು ನಿಮ್ಗೆ ಗೊತ್ತಿದೆಯೋ? You know what they did? You know what this did? ಅವ್ರು ಏನ್ ಮಾಡಿದ್ರು, ಇವ್ರು ಏನ್ ಮಾಡಿದ್ರು, You know what happened? ಏನಾಯ್ತು ನಿಮ್ಗೆ ಗೊತ್ತು. So we can have lots of stories of the past. ಗತ ವಿಷಯಗಳಲ್ಲಿ ಬಹಳಷ್ಟು ಕಥೆಗಳು ನಮಗಿರುತ್ತದೆ. अरे God is saying, अरे भाई छोड़ दो, वो सब छोड़ दो. ದೇವರು ಹೇಳ್ತಾನೆ, ಅದನ್ನೆಲ್ಲವನ್ನು ಬಿಟ್ಟು ಬಿಡ್ರಿ ಎಂಬುದಾಗಿ. नया बरस है, ಹೊಸ ವರ್ಷವಿದೆ, नया काम करने के लिए मैं तैयार है. ಹೊಸ ಕೆಲಸ ಮಾಡೋದಕ್ಕಾಗಿ ನಾನು ಸಿದ್ಧನಾಗಿದ್ದೇನೆ. And you are talking of the past. ಮತ್ತು ನೀವು ಹಿಂದಿನ ಸಂಗತಿಗಳು ನೀವು God ಮಾತನಾಡ್ತಾ is ಇದ್ದೀರಾ. saying, ಮತ್ತು ದೇವರು ಹೇಳ್ತಾ ಇದ್ದಾನೆ, See, I am doing a new thing. ಮತ್ತು ಈಗ ನೋಡು, ನಾನು ನಿಮ್ಗೆ ನೂತನ ಸಂಗತಿಗಳನ್ನು ಮಾಡ್ತಾ ಇದ್ದೇನೆ. Now it springs up. ಈಗ ಅದು ತಲೆದೋರುತ್ತಾ ಇದೆ ಎಂಬುದಾಗಿ ಅದನ್ನು ಹೇಳ್ತಾ ಇದ್ದಾನೆ. Do you not perceive it? ನೀವು ಅದನ್ನು ಕಾಣುವುದಿಲ್ಲವೋ? Amen. See, take the word of God this year. ಈ ವರ್ಷದಲ್ಲಿ ದೇವರ ವಾಕ್ಯವನ್ನು ತೆಗೆದುಕೊಳ್ಳಿರಿ. God is asking us to see. ದೇವರನ್ನು ನಾವು ನೋಡ್ಬೇಕೆಂಬುದಾಗಿ ಕೇಳಿಕೊಳ್ತಾ ಇದ್ದಾನೆ. See that new thing he is doing. ಆತನು ಮಾಡುವ ಹೊಸ ಕಾರ್ಯಗಳು ನೋಡ್ರಿ ಎಂಬುದಾಗಿ ಆತನು ಹೇಳ್ತಾ And God ಇದ್ದಾನೆ. is saying, ಮತ್ತು ದೇವರು ಹೇಳ್ತಾ ಇದ್ದಾನೆ, now it is springing up. ಅದು ಈಗಲೇ ತಲೆದೋರುತ್ತಾ ಇದೆ ಎಂಬುದಾಗಿ ಆತನು ಹೇಳ್ತಾ ಇದ್ದಾನೆ. Hallelujah. ಹಲ್ಲೆಲೂಯಾ, Hallelujah. ಹಲ್ಲೆಲೂಯಾ. Now it is springing up. ಈಗಲೇ ಅದು ತಲೆದೋರುತ್ತಾ ಇದೆ. Now it's launching time. ಅದು ಈಗ ಒಂದು ಕಾಣುವ Now ಸಮಯವಾಗಿದೆ. it's time to do a new thing. ಈಗ ಹೊಸ ಸಂಗತಿಯನ್ನು ಕಾಣುವ ಸಮಯವಾಗಿದೆ. And God is saying, I will make a way in the wilderness for you. ನಾನು ಅರಣ್ಯದಲ್ಲಿ ನಿಮಗಾಗಿ ಮಾರ್ಗವನ್ನು ಏರ್ಪಡಿಸುತ್ತೇನೆ ಎಂಬುದಾಗಿ ಆತನು ಹೇಳುತ್ತಾನೆ. Corona was wilderness year for you. ಕರುಣಾ ಅದು ನಮಗೆ ಒಂದು ಅರಣ್ಯದ ಒಂದು ವರ್ಷವಾಗಿತ್ತು. God is saying, I will make a way through that. ದೇವರ ಆತ ನಮ್ಗೆ ಹೇಳ್ತಾ ಇದ್ದಾನೆ, ಅದರಿಂದ ನಿಮ್ಗೆ ಮಾರ್ಗವನ್ನು Whatever ತೆಗೆಯುತ್ತೇನೆ. you have lost in Corona time, ಕರುಣಾ ಸಮಯದಲ್ಲಿ ನೀವೇನೇನು God ಕಳೆದುಕೊಂಡಿದ್ದೀರೋ, says, a new thing I will do. ದೇವರು ಹೇಳ್ತಾನೆ, ಹೊಸ ಸಂಗತಿ ನಿಮಗಾಗಿ ನಾನು ಮಾಡುತ್ತೇನೆ. Church, amen. ಸಭೆ ಆಮೇಲೆ ಎಂಬುದಾಗಿ The ಹೇಳೋಣ. world is saying, ಮತ್ತು ಈ ಲೋಕವದು ಹೇಳ್ತಾ ಇದೆ, new wave of Corona is come. ಮತ್ತು ಹೊಸ ರೀತಿಯ ಕರುಣಾ ಅದು ಬರ್ತಾ ಇದೆ. That will keep coming and going. You don't worry. ಅದು ಬರ್ತಾ ಇರ್ತದೆ, ಅದು ಹೋಗ್ತಾ ಇರ್ತದೆ, ಅದು ಪರವಾಗಿ ನಾವು ಚಿಂತಿಸುವುದು You see ಬೇಡ. what new wave of God's Spirit God is doing. ಮತ್ತು ದೇವರ ಆತ್ಮನು ಯಾವ ಹೊಸ ಸಂಗತಿಯನ್ನು ಆತನು ಮಾಡ್ತಾ ಇದ್ದಾನೆ ಅದನ್ನು ನಾವು ನೋಡಿಕೊಳ್ಳೋಣ. Amen. ಆಮೆನ್. A new grace from above, new karuna from above is coming. ಮೇಲೆಯಿಂದ ಹೊಸ ಕೃಪೆಯು, ಹೊಸ ಕರುಣೆ ಅದು ಬರುತ್ತಾ ಇದೆ. Amen. ಆಮೆನ್.
Walk in that grace of God. ಆ ಒಂದು ದೇವರ ಕೃಪೆಯಲ್ಲಿ ನೀವು ನಡೆಯಿರಿ. His mercies are new every morning. ಆತನ ಒಂದು ಕೃಪೆ ಪ್ರತಿದಿನ ನೂತನವಾಗಿದೆ. He will do a new thing for you this year. ಈ ವರ್ಷದಲ್ಲಿ ಆತ ನಿಮಗೆ ಹೊಸ ಸಂಗತಿಯನ್ನು ಮಾಡುತ್ತಾನೆ. God will wipe away all your tears. ದೇವರು ನಿಮ್ಮೆಲ್ಲ ಕಣ್ಣೀರನ್ನು ಆತನು ಒರೆಸುತ್ತಾನೆ. God will remove the effects of the past. ಮತ್ತು ಗತ ಸಂಗತಿ ಎಲ್ಲ ಸಂಗತಿಗಳನ್ನು ದೇವರು ತೆಗೆದು ಹಾಕುತ್ತಾನೆ. God will heal those hurts in your life. ನಿಮ್ಮ ಜೀವಿತದಲ್ಲಿರುವ ಎಲ್ಲ ನೋವುಗಳನ್ನು ದೇವರನ್ನು ತೆಗೆದು ಹಾಕುತ್ತಾನೆ. God knows what you need. ದೇವರಿಗೆ ಗೊತ್ತಿದೆ ನಿಮಗೆ ಏನು ಬೇಕು. God knows your situation. ದೇವರು ನಿಮ್ಮ ಪರಿಸ್ಥಿತಿಯನ್ನು ಬಲ್ಲವನಾಗಿದ್ದಾನೆ. God knows what you are crying about. ಯಾವ ವಿಷಯಕ್ಕಾಗಿ ನೀವು ಅಳ್ತಾ ಇದ್ದೀರಿ ಎಂಬುದಾಗಿ ದೇವರಿಗೆ ಗೊತ್ತಿದೆ. My son, my daughter. ದೇವರು ಹೇಳ್ತಾ ಇದ್ದಾನೆ ನನ್ನ ಮಗನೇ ನನ್ನ ಮಗಳೇ. God is saying my church. ನನ್ನ ಸಭೆ ಎಂಬುದಾಗಿ ದೇವರು ಹೇಳ್ತಾ ಇದ್ದಾನೆ. 2021. ಈ 2021ನೇ ವರ್ಷ. My eyes are upon you like never before. ಎಂದಿಗೂ ಇಲ್ಲದ ರೀತಿಯಲ್ಲಿ ನನ್ನ ಕಣ್ಣುಗಳು ನಿಮ್ಮ ಮೇಲೆ ಇದೆ ಎಂಬುದಾಗಿ ಆತನು ಹೇಳ್ತಾನೆ. Stop being faith. Stop acting like a believer and become true to my word. Become true worshippers. Become true to the Spirit of God. ನಟನೆ ಮಾಡುವ ಒಂದು ವಿಶ್ವಾಸಿಗಳ ಹಾಗೆ ಆಗುವುದು ನೀವು ಬಿಟ್ಟು ನೀವು ನಿಜವಾದ ಆರಾಧಕರು ನಿಜವಾದ ದೇವರ ವಾಕ್ಯಕ್ಕೆ ಒಳಗೊಳ್ಳುವ ಜನರು ನೀವು ಆಗಿರಿ ಎಂಬುದಾಗಿ ಆತನು ಹೇಳ್ತಾನೆ. God is pouring out a fresh anointing. ದೇವರು ನೂತನವಾದ ಅಭಿಷೇಕ ನಮ್ಮ ಮೇಲೆ ಸುರಿಸುತ್ತಾ ಇದ್ದಾನೆ. God is pouring out a new thing into your lives. ನಿಮ್ಮ ಜೀವಿತದಲ್ಲಿ ದೇವರು ಹೊಸ ಸಂಗತಿಯನ್ನು ಆತನು ಸುರಿಸುತ್ತಾ ಇದ್ದಾನೆ. The new touch of God is available for us today. ದೇವರ ಒಂದು ನೂತನ ಸ್ಪರ್ಶ ನಮಗಾಗಿ ಈ ಸಮಯದಲ್ಲಿ ಲಭ್ಯವಾಗಿದೆ. Your family and my family. ನಿಮ್ಮ ಕುಟುಂಬ ಮತ್ತು ನಮ್ಮ ಕುಟುಂಬ. Your home and my home. ನಿಮ್ಮ ಮನೆ ಮತ್ತು ನಮ್ಮ ಮನೆ. Our church. ನಮ್ಮ ಸಭೆ. We must experience open heavens this year. ಈ ವರ್ಷದಲ್ಲಿ ತೆರೆದ ಪರಲೋಕದ ಅನುಭವವನ್ನು ಹೊಂದಿಕೊಳ್ಳಬೇಕು. And the cry of our heart must be, oh God, open the heavens so that a fresh fire of your spirit will fall into my life and into my family. ಈ ಸಮಯದಲ್ಲಿ ನಮ್ಮ ಹೃದಯದ ಕೂಗು ಇದಾಗಿರಬೇಕು, ದೇವರೇ ಪರಲೋಕದ ದ್ವಾರವನ್ನು ತೆರೆದು ನೂತನವಾದ ಅಭಿಷೇಕ ನೂತನವಾದ ಬೆಂಕಿ ನಮ್ಮ ಮೇಲೆ ಸುರಿಸು ಎಂಬುದಾಗಿ. If in this year ಈ ವರ್ಷದಲ್ಲಿ you will walk under open heavens, ನೀವು ತೆರೆದ ಪರಲೋಕದ ಅಡಿಯಲ್ಲಿ ನಡೆಯುವಾಗ then you will have a life of abundance. ನೀವು ಸಮೃದ್ಧಿಯಾದ ಜೀವಿತವನ್ನು ಹೊಂದಿಕೊಳ್ಳುತ್ತೀರಾ. Your boats will be full. ನಿಮ್ಮ ದೋಣಿಗಳು ಸಂಪೂರ್ಣ ತುಂಬಿಸಲ್ಪಡುತ್ತದೆ. Your family will be full. ನಿಮ್ಮ ಕುಟುಂಬ ಸಂಪೂರ್ಣ ತುಂಬಿಸಲ್ಪಡುತ್ತದೆ. Increase will come from him. ಮತ್ತು ಹೆಚ್ಚಿಸಲ್ಪಡುವುದು ಆತನಿಂದ ಬರುತ್ತದೆ. Promotion doesn't come from the east or west. Promotion comes from above. ಪೂರ್ವ ಪಶ್ಚಿಮದಿಂದ ಬಡತಿ ಬರುವುದಿಲ್ಲ, ಅದರ ಪರಲೋಕದ ತಂದೆಯಿಂದ ಅದು ಬರುತ್ತದೆ. If people have rejected you, ಆತನ ಜನರು ನಿಮ್ಮನ್ನು if your ತಿರಸ್ಕರಿಸಲ್ಪಟ್ಟಿರಬಹುದು, boss has written you off, ನಿಮ್ಮ ಒಂದು ಬಾಸ್ ಅದು ನಿಮ್ಮನ್ನು ಕಾಳಜಿ ಮಾಡ್ತಾ ಇಲ್ಲ, ಕಾಳಜಿ ಮಾಡದೇ ಇರುವಾಗ, if nothing is happening in your life, ನಿಮ್ಮ ಜೀವಿತದಲ್ಲಿ ಏನು ವಿಷಯ ಆಗದಿರುವಾಗ, but if you have an open heaven, ಆದ್ರೆ ನಿಮಗೆ ತೆರೆದ ಪರಲೋಕವಿದೆ, the boss will run to you. ಆ ಬಾಸ್ ನಿಮ್ಮ ಬಳಿಗೆ ಬರುತ್ತಾನೆ. The fish will come into your net. ಆ ಮೀನುಗಳು ನಿಮ್ಮ ಬಲೆಯಲ್ಲಿ ಬರುತ್ತವೆ. Your boats will begin to be full. ನಿಮ್ಮ ದೋಣಿಗಳು What ತುಂಬಿಸಲಾಗುತ್ತದೆ. is empty will become full. ಏನು ಖಾಲಿಯಾಗಿದೆ What ತುಂಬಿಸಲ್ಪಡುತ್ತದೆ. is nothing will begin to be full and restored. ಏನು ಇಲ್ಲದೆ ಇರುವಾಗ ಅದು ಸಂಪೂರ್ಣ ತುಂಬಿಸಲ್ಪಡುತ್ತದೆ. When Jesus spoke the specific word to Peter, ಪೇತ್ರನಿಗೆ ದೇವರ ವಿಶೇಷವಾದ ಮಾತುಗಳನ್ನು ಹೇಳುವಾಗ, what is the specific word? ವಿಶೇಷವಾದ ಮಾತು ಅದು ಏನಾಗಿದೆ? Peter, haven't you caught anything? ಪೇತ್ರನೇ, ಇದುವರೆಗೆ ನೀನು ಏನನ್ನು ಹಿಡಿದಿಲ್ಲವೋ? No, master, I have not caught anything the whole night. ಗುರುವೇ, ಇಡೀ ರಾತ್ರಿ ನನಗೆ ಏನು ಸಿಕ್ಕಲಿಲ್ಲ ಎಂಬುದಾಗಿ ಆತನು ಹೇಳುತ್ತಾನೆ. Okay, Peter, launch out into the deep waters. ಆತನು ಹೇಳ್ತಾನೆ, ಪೇತ್ರನೇ, ಈಗ ಆಳವಾದ ನೀರಿನಲ್ಲಿ ನೀನು ಬೀಸು. And cast your net into deep waters. ಆಳವಾದ ನೀರಿನಲ್ಲಿ ನೀನು ಬಲೆಯನ್ನು ಬೀಸು ಎಂಬುದಾಗಿ ಆತನು When ಹೇಳುತ್ತಾನೆ. Peter launched out, ಮತ್ತು ಪೇತ್ರನು ಪ್ರಾರಂಭಿಸುವಾಗ, when Peter threw his net, ಪೇತ್ರನು ತನ್ನ ಬಲೆಯನ್ನು ಬೀಸುವಾಗ, God brought a large number of fish into his net, and 2 boats were full of fish. It talks about overflow of blessings. It talks about abundance of blessings. This year, your boat must be full. Your life must be full. Jesus came to give life in abundance. ಮತ್ತು ಪೇತ್ರನ ಬಲೆಯನ್ನು ಬೀಸುವಾಗ ಬಲೆಯನ್ನು ತುಂಬಿ ಅದು ಹೊರಸೂಸಿತು, ಮತ್ತು ನೋಡುವಾಗ 2 ದೋಣಿಗಳು ಸಂಪೂರ್ಣವಾಗಿ ತುಂಬಿಸಲ್ಪಟ್ಟಿತು. ಅದೇ ರೀತಿಯಾಗಿ ಈ ವರ್ಷವು ನಿಮ್ಮ ಸಮೃದ್ಧಿಯ ವರ್ಷವಾಗಿದೆ. ನೀವು ಆಶೀರ್ವಾದ ಹೊಂದಿ ನಿಮ್ಮ ದೋಣಿಗಳು ತುಂಬಿ ಹೊರಸೂಸುವ ವರ್ಷ ಇದಾಗಿದೆ. Is your life empty this morning? ಈ ಬೆಳಗ್ಗೆ ಸಮಯದಲ್ಲಿ ನಿಮ್ಮ ಜೀವಿತ ಖಾಲಿ ಆಗಿರುವುದಾದರೆ, He will fill it up for you. ಮತ್ತು ಆತ ನಿಮಗಾಗಿ ಅದನ್ನು ತುಂಬುತ್ತಾನೆ. Have you toiled and toiled the whole of last year? You've not caught anything. God says something you will catch. Begin to catch. ಕಳೆದ ವರ್ಷದಲ್ಲಿ ಕಷ್ಟಪಟ್ಟಿರಾದ್ರೆ ಏನು ಸಿಕ್ಕಲಿಲ್ಲ, ದೇವರು ಈ ವರ್ಷದಲ್ಲಿ ಹೇಳ್ತಾ ಇದ್ದಾನೆ, ಆತ ನಿಮ್ಮ ಒಂದು ಬಲೆಗಳನ್ನು ತುಂಬಿಸುತ್ತಾನೆ. If you have not seen anything in the year 2020, 2020 ವರ್ಷದಲ್ಲಿ ಏನು ನೀವು ಕಾಣದೇ ಇರುವ you will ಸಮಯದಲ್ಲಿ, see something in 2021. 2021ರಲ್ಲಿ ನೀವು ಆ ಸಂಗತಿಗಳನ್ನು Believe what ಕಾಣುತ್ತೀರಾ? I'm saying, clap your hands and say, God, I receive your word. ನಾನು ಏನು ಹೇಳ್ತಾ ಇದ್ದೇನೆ ನಂಬಿಕೊಂಡು ನೀವು ಹೇಳಿದ ದೇವರಿನ ವಾಕ್ಯವನ್ನು Lord, I receive ಸ್ವೀಕರಿಸಿಕೊಳ್ಳುತ್ತೇನೆ. something in this year, God. ಕರ್ತನೇ, ಈ ವರ್ಷದಲ್ಲಿ ನಾನು ಒಂದು ಸಂಗತಿಯನ್ನು ಸ್ವೀಕರಿಸಿಕೊಳ್ಳುತ್ತೇನೆ. Heroes of faith. ನಂಬಿಕೆಯ ಒಂದು ನಾಯಕರು. Amen. ಆಮೆನ್. From zero, God brought fullness into Peter's boat. ಶೂನ್ಯದಿಂದ ನಾವು ನೋಡುವಾಗ ದೇವರು ಪೇತ್ರನ ದೋಣಿಯಲ್ಲಿ ಸಂಪೂರ್ಣವಾಗಿ ಅದನ್ನು ತುಂಬಿಸಿದನು. I'm going to share 3 things very quickly this morning
from the life of Peter and the same passage and another passage. ಪೇತ್ರನ ಜೀವಿತದಿಂದ 3 ವಿಷಯಗಳನ್ನು ಬೆಳಗಿನ ಸಮಯದಲ್ಲಿ ನಾನು ನಿಮಗೆ ಹೇಳುತ್ತೇನೆ. The number one thing Peter does ಮೊದಲೇ ಒಂದು ವಿಷಯ ಪೇತ್ರನು ಮಾಡಿರುವುದು is, write this down, Peter's obedience to Christ. ಮತ್ತು ನಾವು ನೋಡುವಾಗ ಪೇತ್ರನು ಆತನ ಕ್ರಿಸ್ತನಿಗೆ ವಿಧೇಯನಾದನು. Secondly, ಮತ್ತು ಎರಡನೇದಾಗಿ Peter's surrender to Christ. ಮತ್ತು ಪೇತ್ರನ ಯೇಸು ಸ್ವಾಮಿಗೆ ಸಂಪೂರ್ಣವಾಗಿ ಸಮರ್ಪಿಸಿದನು. Peter, follower of Christ. ಮತ್ತು ಪೇತ್ರನು ಯೇಸು ಕ್ರಿಸ್ತನನ್ನು Say ಹಿಂಬಾಲಿಸುವವನಾತನಾಗಿದ್ದನು. these three things again. 3 ವಿಷಯಗಳನ್ನು ಸಾರ್ ನಾವು Number one ನೋಡಿಕೊಳ್ಳೋಣ. thing in Peter's life, ಪೇತ್ರನ ಜೀವಿತದಲ್ಲಿರುವ ಮೊದಲನೇ ಒಂದು ವಿಷಯ Peter's obedience to Christ. ಪೇತ್ರನು ಕ್ರಿಸ್ತನಿಗೆ ವಿಧೇಯನಾಗಿದ್ದನು. Secondly, Peter's surrender to Christ. ಮತ್ತು ಎರಡನೇದಾಗಿ ನೋಡುವಾಗ ಪೇತ್ರನು ಕ್ರಿಸ್ತನಿಗೆ ಆತನು ಒಂದು ತನ್ನನ್ನು ತಾನು ಒಪ್ಪಿಸಿಕೊಟ್ಟನು. Number 3, Peter, a follower of Christ. ಮೂರನೇದಾಗಿ ನಾನು ನೋಡುವಾಗ ಪೇತ್ರನು ಯೇಸು ಕ್ರಿಸ್ತನ ಹಿಂಬಾಲಿಸುವವನಾತನಾಗಿದ್ದನು. When Jesus said to Peter, ಯಾವಾಗ ಯೇಸು ಸ್ವಾಮಿ ಪೇತ್ರನಿಗೆ ಆತನು ಹೇಳಿದನು, Peter, put out into deep waters, launch out into deep waters. ಪೇತ್ರನೇ ನೀನು ಆಳವಾದ ನೀರಿನಲ್ಲಿ ಇನ್ನೊಂದು ಸಾರಿ ನೀನು ಪ್ರಾರಂಭ ಮಾಡೋದನ್ನು ಹಾಕು ಎಂಬುದಾಗಿ ಹೇಳಿದಾಗ Peter is talking about the past. ಪೇತ್ರನು ಗತ ಸಂಗತಿಯನ್ನು ಆತನು And he's ಮಾತನಾಡ್ತಾ saying, ಇದ್ದಾನೆ. Jesus, yesterday, last night, I have worked very hard and I have not caught anything. ಮತ್ತು ಪೇತ್ರ ಆತನು ಹೇಳ್ತಾ ಇದ್ದಾನೆ, ಕಳೆದ ರಾತ್ರಿ ನಾನು ಬಹಳ ಶ್ರಮಪಟ್ಟು ಕೆಲಸ ಮಾಡಿದ್ದೇನೆ, ಆದ್ರೆ ನಾನು ಏನನ್ನು ಹೊಂದಿಕೊಂಡಿಲ್ಲ ಎಂಬುದಾಗಿ ಆತನು ಹೇಳುತ್ತಾನೆ. Jesus is saying, ಯೇಸು ಸ್ವಾಮಿ ಅಲ್ಲಿ ಹೇಳುತ್ತಾನೆ, Peter, don't tell me last night stories. ಮತ್ತೆ ಯೇಸು ಸ್ವಾಮಿ ಹೇಳ್ತಾನೆ, ಪೇತ್ರನೇ ಕಳೆದ ರಾತ್ರಿ ಕತೆ ನನಗೆ ನೀನು Peter, ಹೇಳಬೇಡ. don't tell me last year's stories. ಪೇತ್ರನೇ ಕಳೆದ ವರ್ಷದ ಕತೆ ನನಗೆ ಹೇಳಬೇಡ. Peter, don't tell me what has happened in the night. ರಾತ್ರಿ ಏನ್ ನಡೀತು ಅದನ್ನ ನನಗೆ ಹೇಳಬೇಡ ಎಂಬುದಾಗಿ ದೇವರು ಹೇಳ್ತಾ Peter, ಇದ್ದಾನೆ. this is a new morning. ಪೇತ್ರನೇ ಇದು ಹೊಸ ಮುಂಚಾನೆ I have ಆಗಿದೆ. stepped into your boat. ನಾನು ನಿನ್ನ ದೋಣಿಯಲ್ಲಿ ನಾನು I want to ಬಂದಿದ್ದೇನೆ. do a new thing. ನಾನು ಹೊಸ ಸಂಗತಿಯನ್ನು So ಮಾಡಲಿಕ್ಕೆ Peter, ಬಯಸುತ್ತೇನೆ. forget the night that has become empty and dry and zero. ಕಳೆದ ರಾತ್ರಿಯಲ್ಲಿ ಆಗಿರುವ ಎಲ್ಲ ಖಾಲಿತನ ಎಲ್ಲ ಶೂನ್ಯತನವನ್ನು ನೀನು ಮರೆತು ಬಿಡು. Now do what I'm telling you to do. ಈಗ ನಾನು ಏನ್ ಹೇಳ್ತಾ ಇದ್ದೆ ಅದನ್ನ ನೀನು What ಮಾಡು. is Jesus saying to you today? ಈ ದಿನ ಯೇಸು ಸ್ವಾಮಿ ನಿಮಗೆ ಏನ್ ಹೇಳ್ತಾ ಇದ್ದಾನೆ? Forget yesterday. ನಿನ್ನೆ ವಿಷಯ ಮರೆತು ಬಿಡಿ. Yesterday is gone. ನಿನ್ನೆ ದಿನ ಅದು ಹೋಯಿತು. You can't get it today. ಈ ದಿನ ಅದನ್ನು ಹೊಂದಿಕೊಳ್ಳಿಕ್ಕೆ Yesterday ಆಗುವುದಿಲ್ಲ. is past. ನಿನ್ನೆ ದಿನ ಅದು You ಗತಿಸಿ ಹೋಗಿದೆ. can't dwell on the past. ಮತ್ತೆ ಹಿಂದಿನ ಸಂಗತಿಯಲ್ಲಿ ನೀವು ಇರ್ಲಿಕ್ಕೆ Peter ಆಗುವುದಿಲ್ಲ. failed yesterday night. ಕಳೆದ ರಾತ್ರಿ ಪೇತ್ರನಲ್ಲಿ ಸೋತು You ಹೋದನು. may have failed last year. ಕಳೆದ ವರ್ಷ ನೀವು ಸೋತು You may have ಹೋಗಿರಬಹುದು. failed last night. ಕಳೆದ ರಾತ್ರಿ ನೀವು ಸೋತು Oh, ಹೋಗಿರಬಹುದು. you may have been faltered and denied Christ in the last year. ಕಳೆದ ವರ್ಷದಲ್ಲಿ ನೀವು ಬಿದ್ದು ಹೋಗಿ ಕ್ರಿಸ್ತನನ್ನು ಅಲ್ಲಗಳೆದಿರಬಹುದು. Jesus is saying, ಯೇಸು ಸ್ವಾಮಿ ಹೇಳ್ತಾ Peter, ಇದ್ದಾನೆ, it's a new beginning. ಪೇತ್ರನೇ ಇದು ಹೊಸ ಪ್ರಾರಂಭ. It's a new morning. ಇದು ಹೊಸ ಬೆಳಗಿನ It's a ಜಾವ. new 2021. ಇದು ಹೊಸ ಒಂದು It's a 2021 new ವರ್ಷ. year. ಇದು ಹೊಸ I am ವರ್ಷವಾಗಿದೆ. in your boat now, Peter. ಪೇತ್ರ, ನಾನು ಈಗ ನಿನ್ನ ದೋಣಿಯಲ್ಲಿ Listen ಇದ್ದೇನೆ. to what I'm saying. ನಾನು ಏನ್ ಹೇಳ್ತಾ ಇದ್ದೆ ಅದನ್ನು And when you ಕೇಳಿಸಿಕೊ. listen to what I'm saying, ನಾನು ಏನ್ ಹೇಳ್ತಾ ಇದ್ದೆ ಅದನ್ನು your ಕೇಳಿಸಿಕೊ. situation will change. ನಿಮ್ಮ ಪರಿಸ್ಥಿತಿಗಳು ಬದಲಾವಣೆ ಆಗುತ್ತವೆ. Last night may be different. ಕಳೆದ ವಾರ ಅದು ರಾತ್ರಿ ಬೇರೆ Oh, but it ಆಗಿರಬಹುದು. is a new morning. ಆದ್ರೆ ಈಗ ಇದು ಹೊಸ ಒಂದು ಬೆಳಗಿನ ಸಮಯ. Church, it is a new week. ಸಭೆ ಇದು ಹೊಸ It is ವಾರವಾಗಿದೆ. a new Sunday. ಹೊಸ ಭಾನುವಾರ ಇದಾಗಿದೆ. Let something new happen in our lives. ನಮ್ಮ ಜೀವಿತದಲ್ಲಿ ಏನೋ ಒಂದು ಹೊಸ ಸಂಗತಿಯಲ್ಲಿ ಆಗಲಿ. And the Bible says, ಇಲ್ಲಿ ಸತ್ಯವೇದ ಹೇಳುತ್ತದೆ, at the word of Jesus, ಯೇಸು ಸ್ವಾಮಿಯ ಮಾತಿಗೆ ಆತನು ಬೆಲೆ ಕೊಟ್ಟು Peter obeyed. ಆತನು ಪೇತ್ರನ He ವಿಧೇಯನಾದನು. obeyed Christ. ಆತನು ಕ್ರಿಸ್ತನಿಗೆ This ವಿಧೇಯನಾದನು. morning time. ಈ ಬೆಳಗಿನ ಸಮಯದಲ್ಲಿ Oh, if your heart, if your whole being will say, God, Jesus, Christ, I will obey you. ನಿಮ್ಮ ಸಂಪೂರ್ಣ ಶರೀರ, ನಿಮ್ಮ ಹೃದಯವಾದ ದೇವರಿಗೆ ಹೇಳಬಹುದು, ಯೇಸುವೆ ನಾನು ನಿನ್ನನ್ನು ನಂಬುತ್ತೇನೆ, ವಿಧೇಯನಾಗುತ್ತೇನೆ. I will obey your word, Jesus. ಯೇಸುವೆ ನಿನ್ನ ವಾಕ್ಯಕ್ಕೆ ನಾನು ವಿಧೇಯನಾಗುತ್ತೇನೆ. As Peter obeyed Christ. ಪೇತ್ರನು ಯಾವ ರೀತಿಯ ಕ್ರಿಸ್ತನಿಗೆ ವಿಧೇಯನಾದನು? You know, there's power in obedience. ಮತ್ತು ನಿಮಗೆ ಗೊತ್ತಿದೆಯೋ ಅಲ್ಲಿ ವಿಧೇಯತೆಯಲ್ಲಿ ಅಲ್ಲಿ ಬಲವಿದೆ. And there's power in the word of God. ದೇವರ ವಾಕ್ಯದಲ್ಲಿ ಸಹ ಬಲವಿದೆ. The word has power. When you obey it, it will bring change in your life. ದೇವರ ವಾಕ್ಯಕ್ಕೆ ಬಲವಿದೆ. ನೀವು ಅದಕ್ಕೆ ವಿಧೇಯರಾಗುವಾಗ ನಿಮ್ಮ ಸಂಪೂರ್ಣ ಜೀವಿತ ಬದಲಾವಣೆ ಆಗುತ್ತದೆ. Deuteronomy 30 verse 14, the Bible says, ಧರ್ಮೋಪದೇಶ ಕಾಂಡ 30ನೇ ಅಧ್ಯಾಯ 14ನೇ ವಚನದಲ್ಲಿ ಸತ್ಯವೇದ ಹೇಳುತ್ತದೆ, the word is very near you. ಆ ವಾಕ್ಯವಾದ ನಿಮಗೆ It's ನೂತನವಾಗಿದೆ. in your mouth. ಅದು ನಿಮ್ಮ ಬಾಯಿಯಲ್ಲಿದೆ. Okay, in that passage in Deuteronomy 30, 30ನೇ ಒಂದು ಅಧ್ಯಾಯ ಧರ್ಮೋಪದೇಶ ಕಾಂಡದ ಅಧ್ಯಾಯದಲ್ಲಿ ನಾವು it's ನೋಡುವಾಗ talking about life and death. ಅಲ್ಲಿ ಜೀವ ಮತ್ತು ಮರಣದ ಬಗ್ಗೆ ಮಾತನಾಡುತ್ತದೆ. You see, the word brings life. ಅಲ್ಲಿ ವಾಕ್ಯ
ವಾಕ್ಯಗಳು ಅಲ್ಲಿ ಜೀವ The ತರುತ್ತದೆ. word of Jesus changes. ಯೇಸು ಸ್ವಾಮಿಯ ವಾಕ್ಯ ಅಥವಾ ಮಾತುಗಳು ಬದಲಾವಣೆ ತರುತ್ತದೆ. In Deuteronomy, the Bible says the word is near you. ಮತ್ತು ಧರ್ಮೋಪದೇಶ ಕಾಂಡ 30ನೇ ಅಧ್ಯಾಯದಲ್ಲಿ ಹೇಳ್ತಾರೆ ಆ ವಾಕ್ಯವು ನಿಮ್ಮ It is ಹತ್ತಿರವಿದೆ, in your mouth. ಅದು ನಿಮ್ಮ ಬಾಯಿಯಲ್ಲಿದೆ. Jesus spoke that word. ಯೇಸು ಸ್ವಾಮಿ ಮಾತನ್ನು ಮಾತನಾಡಿದನು. Peter received that word. ಪೇತ್ರನ ಮಾತುಗಳನ್ನು When ಸ್ವೀಕರಿಸಿಕೊಂಡನು. you and I speak the word, ನೀವು ಮತ್ತು ನಾವು ಆ ಮಾತುಗಳನ್ನು ಹೇಳುವಾಗ the word will go with power. ಆ ಒಂದು ಮಾತುಗಳು ಬಲವಾಗಿ The ಹೋಗುತ್ತವೆ. word will accomplish the purpose it has been sent for. ಯಾವ ಒಂದು ಉದ್ದೇಶಕ್ಕಾಗಿ ಆ ಮಾತುಗಳ ವಾಕ್ಯಗಳು ಬಿಡುಗಡೆ ಮಾಡುತ್ತದೆ ಅದು ತನ್ನನ್ನು ತಾನು ನೆರವೇರಿಸಿ The word ಬರುತ್ತದೆ. that goes, it will not come back empty. ಯಾವ ಮಾತುಗಳು ಅಥವಾ ವಾಕ್ಯಗಳು ಹೋಗುತ್ತದೆ ಅದು ಖಾಲಿಯಾಗಿ ಹಿಂತಿರುಗಿ ಬರುವುದಿಲ್ಲ. And that word is in your mouth. ಆ ಒಂದು ಮಾತುಗಳು ನಿಮ್ಮ ಬಾಯಿಯಲ್ಲಿವೆ. When you open the scriptures, ನೀವು ವಚನ ಭಾಗಗಳನ್ನು and when you ತೆಗೆಯುವಾಗ say that word, ಆ ವಾಕ್ಯಗಳು ನೀವು ಹೇಳುವಾಗ when you speak that word, ಆ ವಾಕ್ಯಗಳನ್ನು you read ಮಾತನಾಡುವಾಗ the scriptures loudly, ಮತ್ತು ಜೋರಾಗಿ ವಚನ ಭಾಗವನ್ನು ಓದುವಾಗ that word will have power. ಆ ಒಂದು ವಾಕ್ಯಕ್ಕೆ ಬಲವಿರುತ್ತದೆ. Secondly, ಎರಡನೇದಾಗಿ Peter's surrender to Christ. ಯೇಸು ಸ್ವಾಮಿ ಪೇತ್ರನು ಯೇಸು ಸ್ವಾಮಿಗೆ ತನ್ನನ್ನು ಒಪ್ಪಿಸಿಕೊಟ್ಟನು. Luke chapter 5 verse 8. ಲೂಕನ ಸುವಾರ್ತೆ 5ನೇ ಅಧ್ಯಾಯ 8ನೇ ವಚನ. Oh, I like this very much. ಇದು ನನಗೆ ಬಹಳ ಒಂದು ಪ್ರಿಯವಾಗಿದೆ. Look at the heart of Peter. ಪೇತ್ರನ ಒಂದು ಹೃದಯವನ್ನು ನಾವು ನೋಡಿಕೊಳ್ಳೋಣ. The Bible says here, ಇಲ್ಲಿ ಸತ್ಯವೇದ ಹೇಳುತ್ತದೆ, when Simon Peter saw this, that means he saw the miracle, he saw the fish, he saw the abundance. ಸಿಮೋನ್ ಪೇತ್ರನು ಎಂಬುದಾಗಿ ನೋಡುವಾಗ ಅವರು ಸಮೃದ್ಧಿಯನ್ನು ನೋಡಿದರು, ಅಲ್ಲಿ ಆಗಿರುವ ಮಹತ್ಕಾರ್ಯಗಳನ್ನು ಅವರು ನೋಡಿದರು. What does he do? ಆತನ ಏನ್ ಮಾಡಿದನು? He fell at Jesus' knees and said, "Go away from me, Lord. I am a sinful man." Get Peter's surrender at the feet of Jesus. ಮತ್ತು ಪೇತ್ರನು ಯಾವ ರೀತಿಯಾಗಿ ಯೇಸು ಸ್ವಾಮಿ ಪಾದದಲ್ಲಿ ತನ್ನನ್ನು ತಾನು ಸಮರ್ಪಿಸ್ತಾ ಇದ್ದಾನೆ ಎಂಬುದಾಗಿ ನೋಡಿಕೊಳ್ಳಿರಿ. This year, if we spend time at the feet of Jesus, ಈ ವರ್ಷದಲ್ಲಿ ನಾವು ಯೇಸುವಿನ ಪಾದದಲ್ಲಿ ನಾವು ಸಮಯವನ್ನು ಕಳೆಯುವಾಗ, surrendered life to Christ, ಕ್ರಿಸ್ತನಿಗೆ ನಮ್ಮ ಜೀವಿತ ಸಂಪೂರ್ಣವಾಗಿ ಸಮರ್ಪಿಸುವುದರಲ್ಲಿ, you do not know what Christ can do in your life. ನಿಮ್ಮ ಜೀವಿತದಲ್ಲಿ ಕ್ರಿಸ್ತನ ಆತನು ಏನ್ ಮಾಡ್ತಾನೆ ಎಂಬುದಾಗಿ ನಿಮಗೆ ಗೊತ್ತಿಲ್ಲ. So surrender to Christ. ಕ್ರಿಸ್ತನಿಗೆ ನಿಮ್ಮನ್ನು ಸಮರ್ಪಿಸಿರಿ. Your life itself will be a miracle. ನಿಮ್ಮ ಜೀವಿತ ತಾನೇ ಅದು ಒಂದು ಮಹತ್ಕಾರವಾಗಿರುತ್ತದೆ. ಯಾರಾದ್ರೂ ಆಮೇನ್ ಎಂಬುದಾಗಿ Somebody ಹೇಳಿರಿ. say amen. ಯಾರಾದ್ರೂ ಆಮೇನ್ ಎಂಬುದಾಗಿ ಹೇಳಿರಿ. You surrender to Christ, ನೀವು ಕ್ರಿಸ್ತನಿಗೆ ಸಮರ್ಪಿಸುವಾಗ everything becomes a miracle. ಎಲ್ಲವೂ ಮಹತ್ಕಾರ್ಯವಾಗಿ ಆಗುತ್ತದೆ. So Peter's obedience to Christ, ಪೇತ್ರನು ಯೇಸು ಸ್ವಾಮಿಗೆ ಆತನು ವಿಧೇಯನಾದನು. Peter's surrender to Christ. ಪೇತ್ರನು ಯೇಸು ಸ್ವಾಮಿಗೆ ಆತನು ಸಮರ್ಪಿಸಲ್ಪಟ್ಟನು. Look at what Peter does. ಪೇತ್ರನು ಏನ್ ಮಾಡಿದನೆಂಬುದಾಗಿ ನಾವು ನೋಡಿಕೊಳ್ಳೋಣ. Throws himself at the feet of Jesus. ಯೇಸುವಿನ ಪಾದದ ಬಳಿಗೆ ಆತನು ಅಡ್ಡ ಬಿದ್ದನು. And he says, "Lord, I am not a good person. ಮತ್ತು ಆತನು ಹೇಳ್ತಾನೆ, ದೇವರೇ ನಾನು ಒಳ್ಳೆ ವ್ಯಕ್ತಿ ಅಲ್ಲ ಎಂಬುದಾಗಿ. Lord, I don't deserve this blessing. ಈ ಒಂದು ಆಶೀರ್ವಾದಕ್ಕೆ ನಾನು ಅರ್ಹನಲ್ಲ ಎಂಬುದಾಗಿ ಆತನು I don't ಹೇಳ್ತಾನೆ. deserve that my boat be full of fish. ಮತ್ತು ಸಂಪೂರ್ಣ ಮೀನಿಂದ ನನ್ನ ದೋಣಿ Oh ತುಂಬಿಸಲ್ಪಡುವುದಕ್ಕಾಗಿ God, ನಾನು I am ಯೋಗ್ಯನಲ್ಲ. a sinful person, God. ನಾನು ಪಾಪಾತ್ಮನು ಎಂಬುದಾಗಿ ಆತನು ಹೇಳುತ್ತಾನೆ. Lord, I don't deserve your grace. ಕರ್ತನಿನ ಕೃಪೆ ನನಗೆ ಯೋಗ್ಯತೆ ಅಲ್ಲ Lord, ಎಂಬುದಾಗಿ. I'm not a true believer. ನಾನು ನಿಜವಾದ ಕ್ರೈಸ್ತನಾಗಿಲ್ಲ. Lord, I've been faking all my life. ಮತ್ತು ನನ್ನ ಜೀವಿತದ ಎಲ್ಲವನ್ನ ನಟನೆ ಮಾಡ್ತಾ Lord, I've ಇದ್ದೇನೆ. just been doing drama in church. ಮತ್ತು ನಾನು ಸಭೆಯಲ್ಲಿ ನಾಟಕ ಮಾಡ್ತಾ ಇದ್ದೇನೆ. True conviction came. ನಿಜವಾದ ಒಂದು ಮನವರಿಕೆಯಲ್ಲಿ ಬಂದಿತು. And Peter is saying, ಮತ್ತು ಪೇತ್ರನು ಹೇಳುತ್ತಾನೆ, "Please go away from me, Lord. I'm not worthy. I'm not worthy." ಸ್ವಾಮಿ ನನ್ನನ್ನು ಬಿಟ್ಟು ನೀನು ಹೋಗು, ನಾನು ಯೋಗ್ಯನಲ್ಲ ಎಂಬುದಾಗಿ ಆತನು ಹೇಳುತ್ತಾನೆ. When God does something in your life, ದೇವರು ನಿಮ್ಮ ಜೀವಿತದಲ್ಲಿ ಏನೋ ಒಂದು ಸಂಗತಿ ಮಾಡುವಾಗ immediately go on your knees ತಕ್ಷಣ ಮೊಣಕಾಲಿ ಮೇಲೆ ನೀವು ಹೋಗಿರಿ. and say, "God, this is from you. ದೇವರೇ ಇದು ನನಗಾಗಿದೆ ಎಂಬುದಾಗಿ ಆತನಿಗೆ ಹೇಳಿರಿ. I'm a sinful man. ನಾನು ಪಾಪ ಭರಿತ ವ್ಯಕ್ತಿಯು. I've denied you many times. ಬಹಳ ಸಾರಿ ನಿನ್ನನ್ನು ತೊರೆದಿದ್ದೇನೆ, I've ಅಲ್ಲಗಳೆದಿದ್ದೇನೆ. failed many times. ಬಹಳ ಸಾರಿ ನಾನು ಸೋತು ಹೋಗಿದ್ದೇನೆ. Lord, at your feet I'll bow, God." ಕರ್ತನಿನ ಪಾದದಲ್ಲಿ ನಾನು ಅಡ್ಡ ಬೀಳುತ್ತೇನೆ. I say, "Lord, thank you for this miracle. ಕರ್ತನಿ ಮಹತ್ ಕಾರ್ಯಕ್ಕಾಗಿ ನಿಮಗೆ ವಂದನೆ ಸಲ್ಲಿಸುತ್ತೇನೆ. Thank you for this car you gave me, Lord. ದೇವರೇ ಕಾರ್ ನನಗೆ ಕೊಟ್ಟಿದ್ದೆ, ಅದಕ್ಕಾಗಿ ನಿಮಗೆ ವಂದನೆ ಸಲ್ಲಿಸುತ್ತೇನೆ. Thank you for the blessing in my life, God." ದೇವರು ನನ್ನ ಜೀವಿತದಲ್ಲಿ ಇಟ್ಟಿರುವ ಆಶೀರ್ವಾದಕ್ಕಾಗಿ ನಿಮಗೆ ವಂದನೆ ಸಲ್ಲಿಸುತ್ತೇನೆ. That is real surrender. ಅದು ನಿಜವಾದ ಒಂದು The ಸಮರ್ಪಣೆಯಾಗಿದೆ. blessing doesn't become important. ಆ ಒಂದು ಆಶೀರ್ವಾದವಾದ ಹೆಚ್ಚಾಗಿ ಪ್ರಾಮುಖ್ಯತೆಯಲ್ಲಿ The one who ಇರುವುದಿಲ್ಲ. blesses is the important one. ಯಾರು ನಮ್ಮನ್ನು ಆಶೀರ್ವದಿಸ್ತಾನೆ ಆತನೇ ಮೊದಲನೇದಾಗಿ ಪ್ರಾಮುಖ್ಯ The one from ಉಳ್ಳವನಾಗಿದ್ದಾನೆ. whose hands the blessing has come, you have to bow down to his feet and say thank you to him. ಯಾರ ಹಸ್ತದಿಂದ ಆಶೀರ್ವಾದ ಬಂದಿದೆಯೋ ಆತನ ಮುಂದೆ ನಾವು ಅಡ್ಡ ಬಿದ್ದು ಆತನಿಗೆ ನಾವು ವಂದನೆಯನ್ನು ಸಲ್ಲಿಸಬೇಕಾಗಿದೆ. Don't be carried away by the blessing. ಮತ್ತು ಆಶೀರ್ವಾದವನ್ನು ಹೊತ್ತಿಕೊಂಡು ನೀವು ಹೋಗಬೇಡಿರಿ. God gives you a new car, a new house. ದೇವರು ಹೊಸ ಕಾರು ಹೊಸ
ಹೊಸ ಮನೆ ನಿಮಗೆ ಕೊಡುವಾಗ, you are so happy with the car and the new house, you throw Jesus out of your car and you throw Jesus out of your house. ಹೊಸ ಮನೆ ಹೊಸ ಕಾರನ್ನು ಹೊಂದಿಕೊಂಡ ನಂತರ ನೀವು ನಿಮ್ಮ ಹೊಸ ಮನೆಯಿಂದ ಹೊಸ ಕಾರಿಂದ ಯೇಸು ಸ್ವಾಮಿಯನ್ನು ಹೊರಗೆ ಎಸೆದು ಬಿಡುತ್ತೀರಾ? Before you got the car in the house, ಮನೆಯಲ್ಲಿ ನೀವು ಕಾರು ಹೊಂದಿಕೊಳ್ಳುವುದಕ್ಕಿಂತ ಮುಂಚೆ you were at his feet. ನೀವು ಆತನ ಪಾದದಲ್ಲಿ ಇದ್ದೀರಾ. Now Jesus looks to you, he doesn't find you, he doesn't see you have any time for him. ಮತ್ತು ಯೇಸು ಸ್ವಾಮಿ ನಿಮ್ಮನ್ನು ನೋಡುವಾಗ ಆತ ನೋಡಿಕೊಳ್ಳುತ್ತಾನೆ, ಆತನಿಗಾಗಿ ನಿಮ್ಮಲ್ಲಿ ಯಾವ ಸಮಯ ಇರುವುದಿಲ್ಲ. When Peter saw the blessing, ಪೇತ್ರನು ಒಂದು ಆಶೀರ್ವಾದವನ್ನು ನೋಡಿದಾಗ surrendered at the feet of Christ. ಮತ್ತು ಕ್ರಿಸ್ತನ ಪಾದಕ್ಕೆ ತನ್ನನ್ನು ತಾನು ಸಮರ್ಪಿಸಿದನು. Even a little blessing you receive, ನೀವು ಚಿಕ್ಕ ಒಂದು ಆಶೀರ್ವಾದವನ್ನು ಹೊಂದಿಕೊಂಡರೂ ಸಹ doesn't matter. ಅದು ಪರವಾಗಿಲ್ಲ. Go on your knees. ನಿಮ್ಮ ಮೊಣಕಾಲ ಮೇಲೆ ನೀವು ಹೋಗಿರಿ. I say, Lord, I thank you for this. ಮತ್ತೆ ಹೇಳಿರಿ, ಕರ್ತನೇ ಇದಕ್ಕಾಗಿ ನಿಮಗೆ ವಂದನೆ Oh, ಸಲ್ಲಿಸುತ್ತೇನೆ. I thank you for this. ಇದಕ್ಕಾಗಿ ನಿಮಗೆ ವಂದನೆ ಸಲ್ಲಿಸುತ್ತೇನೆ. I thank you for this. ಇದಕ್ಕಾಗಿ ನಿಮಗೆ ವಂದನೆ ಸಲ್ಲಿಸುತ್ತೇನೆ. Live a surrendered life to Christ. ಕ್ರಿಸ್ತನಿಗೆ ಸಮರ್ಪಣೆ ಉಳ್ಳ ಜೀವಿತವನ್ನು ನೀವು ಜೀವಿಸಿರಿ. In Isaiah chapter 6, ಏಷಾಯನ ಪ್ರವಾದನಕ್ಕಂತೆ 6ನೇ he's ಅಧ್ಯಾಯದಲ್ಲಿ having the vision of the Lord sitting on the throne. ದೇವರ ಸಿಂಹಾಸನ ಮೇಲೆ ಕೂತುಕೊಂಡಿರುವ ದರ್ಶನ ಆತನು ಕಾಣುತ್ತಾನೆ. And Isaiah is seeing God in all his glory in the temple and all the angels worshiping God. ಆ ಒಂದು ಆಲಯದಲ್ಲಿ ಸಂಪೂರ್ಣ ಮಹಿಮೆ ಹೊಂದಿದ ಒಂದು ಮಹಿಮೆಯನ್ನು ಆತನು ಕಂಡು ಮತ್ತು ದೇವದೂತರು ದೇವರನ್ನು ಆರಾಧಿಸುವುದನ್ನು You know ಕಾಣುವಾಗ what Isaiah says? ಏಷಾಯನ ಆತನು ಏನು ಹೇಳಿದನು ಗೊತ್ತು? Oh Lord, ಓ ದೇವರೇ, I am a sinful man. ನಾನು ಪಾಪಭರಿತ I am a man, ವ್ಯಕ್ತಿಯಾಗಿದ್ದೇನೆ. my lips are not clean, God. ನನ್ನ ತುಟಿಗಳು ಅದು ಶುದ್ಧವಾಗಿಲ್ಲ. The people around me, they are unclean, Lord. ನನ್ನ ಸುತ್ತಲಿರುವ ಜನರು ಅಶುದ್ಧ ಜನರಾಗಿದ್ದಾರೆ. That must be our response when we meet Jesus, when we see God. ಆ ರೀತಿಯಾದ ಪ್ರತಿಕ್ರಿಯೆ ನಮಗಿರಬೇಕು. ಆಗ ಮಾತ್ರ ನಾವು ಕ್ರಿಸ್ತನನ್ನು ಕಾಣಲಿಕ್ಕೆ ಆಗುತ್ತದೆ. Down at the feet of Jesus. ಕ್ರಿಸ್ತನ ಪಾದದಲ್ಲಿ ನಾವು ಅಡ್ಡ ಬೀಳಬೇಕು. Bowing down and just holding on to his feet like that woman with that alabaster box in the New Testament. ಮತ್ತು ಈ ಕ್ರಿಸ್ತನ ಪಾದದಲ್ಲಿ ನಾವು ಅಡ್ಡ ಬಿದ್ದು ಆತನ ಪಾದಗಳನ್ನು ಹಿಡಿದುಕೊಳ್ಳಬೇಕು. ಯಾವ ರೀತಿಯಾಗಿ ಆ ಒಂದು ಸ್ತ್ರೀಯು ತನ್ನ ಒಂದು ಜಟಾಮಾಂಸಿ ತೈಲವನ್ನು ಹಿಡಿದುಕೊಂಡು ಕ್ರಿಸ್ತನ ಪಾದಕ್ಕೆ ಹಚ್ಚಿದಳು, ಆ ರೀತಿಯಾಗಿ ನಾವು ಇರಬೇಕು. She entered the house and she opened that perfume bottle and she poured it out Jesus' feet, and with her hair she is wiping his feet. ಯೇಸು ಇರುವ ಸ್ಥಳಕ್ಕೆ ಆ ಒಂದು ಸ್ತ್ರೀ ಬಂದು ಆ ಒಂದು ತೈಲವನ್ನು ತೆಗೆದು ಆ ಒಂದು ಕೂದಲದಿಂದ ಆತನ ಪಾದಕ್ಕೆ ಹಚ್ಚುತ್ತಿರುವಾಗ ಆ ರೀತಿಯಾಗಿ ನಾವು ಮಾಡಬೇಕು. What a posture of surrender. ಯಾವ ರೀತಿಯಾದ ಸಮರ್ಪಣೆ ಒಂದು ಮನೋಭಾವನೆ ಎಂಬುದನ್ನು What ನೋಡುವಾಗ a picture of a surrendered life to Christ. ಕ್ರಿಸ್ತನಿಗೆ ಸಮರ್ಪಿಸುವ ಒಂದು ಚಿತ್ರೀಕರಣ ನಾವು ನೋಡುವಾಗ Falling prostrate before him, ಸಂಪೂರ್ಣವಾಗಿ ಆತನ ಮುಂದೆ ಅಡ್ಡ ಬೀಳುವುದು, putting perfume on his feet, ಆತನ ಪಾದಕ್ಕೆ ಸುಗಂಧ ತೈಲವನ್ನು ಹಚ್ಚುವುದು, and wiping his feet with her hair. ಆತನ ಕಾಲನ್ನು ತನ್ನ ಕೂದಲಿನಿಂದ ಅವಳು ಒರೆಸುತ್ತಾಳೆ. In this year, ಈ ವರ್ಷದಲ್ಲಿ the best place we can be ನಾವು ಒಳ್ಳೆ ಒಂದು ಸ್ಥಳದಲ್ಲಿ ಇರುವಾಗ is when our lives are surrendered to Christ. ನಮ್ಮ ಜೀವಿತಗಳು ಕ್ರಿಸ್ತನಿಗೆ ಸಮರ್ಪಿಸುವ ಒಂದು ಸ್ಥಳ ಅದಾಗಿದೆ. At the feet of Jesus. ಕ್ರಿಸ್ತನ ಒಂದು ಪಾದದಲ್ಲಿ. Peter was a failure. ಪೇತ್ರನಂತೂ ಸೋತು ಹೋಗಿರುವ ವ್ಯಕ್ತಿ ಆಗಿದ್ದನು. We have been failures many times. ನಾವು ಸಹ ಬಹಳಷ್ಟು ಸಾರಿ ಸೋತು ಹೋಗಿದ್ದೇವೆ. But Peter was astonished and he surrendered at the feet of Jesus. ಮತ್ತು ಪೇತ್ರನ ನೋಡುವಾಗ ಆತನ ತನ್ನನ್ನು ತಾನು ತಗ್ಗಿಸಿಕೊಂಡು ಪೇತ್ರನು ಆತನ ಯೇಸು ಸ್ವಾಮಿ ಪಾದಕ್ಕೆ ಅಡ್ಡ ಬಿದ್ದನು. Number 1, Peter's obedience to Christ. ಮೊದಲನೇದಾಗಿ ನಾವು ನೋಡುವಾಗ ಪೇತ್ರನು ದೇವರಿಗೆ ಆತನು ವಿಧೇಯನಾದನು. Secondly, Peter's surrender to Christ. ಎರಡನೇದಾಗಿ ಪೇತ್ರನು ಕ್ರಿಸ್ತನಿಗೆ ತನ್ನನ್ನು ತಾನು ಸಮರ್ಪಿಸಿದನು. Finally, ಮತ್ತು ಕೊನೆಯದಾಗಿ ನೋಡುವಾಗ Peter, a follower of Christ. ಮತ್ತು ಪೇತ್ರನು ಕ್ರಿಸ್ತನನ್ನು ಹಿಂಬಾಲಿಸುವವನಾತನಾಗಿದ್ದನು. Turn your Bibles to John chapter 21. ಯೋಹಾನ ಸುವಾರ್ತೆ 21ನೇ ಅಧ್ಯಾಯಕ್ಕೆ ನಮ್ಮ ಸತ್ಯವೇದವನ್ನು ತಿರುಗಿಸೋಣ. John 21 verse 5. ಮತ್ತು ಯೋಹಾನ ಸುವಾರ್ತೆ 21ನೇ ಅಧ್ಯಾಯ 5ನೇ ವಚನ. Jesus called out to them, "Friends, haven't you caught any fish?" "No," they answered. Verse 6, Jesus said, "Throw your net on the right side of the boat and you will find some." ಆಗ ಯೇಸು ಅವರನ್ನು, ಮಕ್ಕಳ ಊಟಕ್ಕೆ ನಿಮಗೆ ಏನು ಇಲ್ಲವೇ ಎಂದು ಕೇಳಲು ಅವರು ಇಲ್ಲವೆಂದು ಉತ್ತರ ಕೊಟ್ಟರು. ಆತನು ಅವರಿಗೆ, ನೀವು ದೋಣಿಯ ಬಲಗಳಲ್ಲಿ ಬಲೆ ಬೀಸಿದರೆ ಸಿಕ್ಕುವುದು ಎಂದು ಹೇಳಿದನು. Okay. In Luke chapter 5, Luke writes, just launch out, throw your net into deep waters. ಲೂಕನ ಸುವಾರ್ತೆ 5ನೇ ಅಧ್ಯಾಯದಲ್ಲಿ ನೋಡುವಾಗ ಆಳವಾದ ನೀರಿನಲ್ಲಿ ನಿಮ್ಮ ಬಲೆಯನ್ನು ಬೀಸಿರಿ ಎಂಬುದಾಗಿ ಆತನು But ಹೇಳುತ್ತಾನೆ. John is again writing here specifically ಮತ್ತು ಯೋಹಾನನಲ್ಲಿ ವಿಶೇಷ ರೀತಿಯಲ್ಲಿ ಆತನು ಬರೀತಾನೆ where to throw the net. ಎಲ್ಲಿ ಬಲೆ ಬೀಸಬೇಕೆಂಬುದಾಗಿ. Which side John is saying to throw the net? ಯೋಹಾನನು ಎಲ್ಲಿ ಬಲೆ ಬೀಸಬೇಕೆಂಬುದಾಗಿ ಆತನು ಹೇಳ್ತಾ ಇದ್ದಾನೆ. Everyone say right side. ಬಲಗಡೆಯಲ್ಲಿ. Amen. ಆಮೆನ್. If Peter would have thrown left side, ಪೇತ್ರನು ಎಡಗಡೆಯಲ್ಲಿ ಬಲೆ ಬೀಸುವುದಾದರೆ
again zero result. ಮತ್ತು ಅಲ್ಲಿ ನೋಡುವಾಗ ಶೂನ್ಯ ಫಲಿತಾಂಶ ಆತನು ಹೊಂದಿಕೊಳ್ಳುತ್ತಾ So ಇದ್ದನು. Jesus said, throw at the right side, right spot, right place. ಮತ್ತು ಯೇಸು ಸ್ವಾಮಿ ಆತನು ಹೇಳ್ತಾ ಇದ್ದಾನೆ, ಸರಿಯಾದ ಒಂದು ಸ್ಥಳಕ್ಕೆ ಬಲಗಡೆಯಲ್ಲಿ ನೀನು ಬಲೆಯನ್ನು ಬೀಸು And ಎಂಬುದಾಗಿ. then they caught a large number of fish. ಮತ್ತು ಹೆಚ್ಚಾಗಿ ಅವರು ಮೀನನ್ನು ಹೊಂದಿಕೊಂಡರು. And then verse 7. ಮತ್ತು 7ನೇ ಒಂದು ವಚನದಲ್ಲಿ ನಾವು ನೋಡುವಾಗ, When the disciple whom Jesus loved, that is John, ಮತ್ತೆ ಯೇಸು ಸ್ವಾಮಿ ಪ್ರೀತಿಸಿದ ಶಿಷ್ಯರು ಎಂಬುದಾಗಿ ನೋಡುವಾಗ ಆತನು ಯೋಹಾನನಾಗಿದ್ದನು. hey Peter, come here. ಏ ಪೇತ್ರನೇ ಇಲ್ಲಿ ಬಾ. Hey, it is Jesus, man, it is Jesus, it is the Lord. ಆತನು ಯೇಸು ಸ್ವಾಮಿ, ಆತನು ದೇವರಾಗಿದ್ದಾನೆ. So Peter is saying, ಮತ್ತು ಪೇತ್ರನು ಹೇಳ್ತಾ ಇದ್ದಾನೆ, it is the Lord. ಅವನು ಸ್ವಾಮಿ ಆಗಿದ್ದಾನೋ. He puts on his clothes, ಆತನು ತನ್ನ ಬಟ್ಟೆಗಳನ್ನು ಹಾಕಿಕೊಳ್ಳುತ್ತಾನೆ, jumps into the water, ನೀರಿನಲ್ಲಿ ಅದನ್ನು ಜಿಗಿಯುತ್ತಾನೆ. and he either he swims or he runs to Jesus first. ಆತನಲ್ಲಿ ಈಜಾಡುತ್ತಾನೆ ಅಥವಾ ಆತನ ಯೇಸು ಸ್ವಾಮಿ ಬಳಿಗೆ ಓಡಿ ಹೋಗುತ್ತಾನೆ ಎಂಬುದಾಗಿ ನೋಡುವಾಗ ಅದು ಮೊದಲನೇದಾಗಿ ಓಡುತ್ತಾನೆ. Peter is a very exciting character. ಮತ್ತು ಪೇತ್ರನ ನೋಡುವಾಗ ಬಹಳ ಒಂದು ಆಸಕ್ತಿ ಉಳ್ಳ ಒಂದು ಮನುಷ್ಯನತನಾಗಿದ್ದನು. You have to read about Peter in the New Testament. ಹೊಸ ಒಡಂಬಡಿಕೆಯಲ್ಲಿ ಪೇತ್ರನ ಬಗ್ಗೆ ನೀವು ಓದುವಾಗ ಗಡಬಡ ಮನುಷ್ಯ, ಬಹಳ ಗಡಿಬಿಡಿ ಮಾಡುವ ವ್ಯಕ್ತಿ. okay, very hasty. Suddenly he will start doing things. ತಕ್ಷಣವೇ ಆತನ ಕೆಲಸಗಳಂತ ಸಂಗತಿಗಳನ್ನು ಮಾಡಲಿಕ್ಕೆ ಪ್ರಾರಂಭಿಸುತ್ತಾನೆ. First he will do and then he will think. ಮೊದಲು ಆತನು ಮಾಡ್ತಾನೆ, ಅನಂತರ ಆಲೋಚನೆ He doesn't ಮಾಡುತ್ತಾನೆ. think first and then do. ಮೊದಲು ಆಲೋಚನೆ ಮಾಡಿ ಅನಂತರ ಮಾಡುವುದಿಲ್ಲ. Peter runs to Jesus. ಪೇತ್ರನು ಯೇಸುವಿನ ಬಳಿಗೆ ಆತನು ಓಡುತ್ತಾನೆ. Other disciples aram say they have got the fish, so they are rowing slowly, they are coming. ಬೇರೆ ಒಂದು ಶಿಷ್ಯರು ನೋಡುವಾಗ ಅವರು ಮೀನನ್ನು ಹಿಡಿದುಕೊಂಡು ಅವರು ಆರಾಮವಾಗಿ ತಮ್ಮ ದೋಣಿಯನ್ನು ತೆಗೆದುಕೊಂಡು ನಿಧಾನವಾಗಿ ಬರ್ತಾ ಇದ್ದಾರೆ. When they landed on the beach, ಮತ್ತು ಅವರ ದಡಕ್ಕೆ ಅವರು ಬಂದು ಮುಟ್ಟಿದಾಗ already barbecue fire and all is burning there, ಮತ್ತು coals of fire. ಬಾರ್ಬಿಕ್ಯೂ ಅಲ್ಲಿ ಎಲ್ಲ ಒಂದು ಬೆಂಕಿಯಲ್ಲಿ ಉರಿತಾ ಇರುತ್ತದೆ. Okay, Jesus also loved barbecue. Okay, ಯೇಸು ಸ್ವಾಮಿ ಸಹ ಬಾರ್ಬಿಕ್ಯೂವನ್ನು ಆತನು it's ಪ್ರೀತಿಸ್ತಾನೆ. written here in verse 9. 9ನೇ ವಚನದಲ್ಲಿ ಬರೆಯಲ್ಪಟ್ಟಿದೆ. They saw coals of fire were burning, and Jesus says, get some of the fish. ಮತ್ತು ಅಲ್ಲಿ ಬೆಂಕಿ ಉರಿಯುವುದನ್ನು ನೋಡಿದಾಗ ಯೇಸು ಸ್ವಾಮಿ ಆತನು ಕೆಲವು ಮೀನುಗಳನ್ನು ತೆಗೆದುಕೊಂಡು Verse ಬನ್ನಿರಿ. 10, Jesus says, bring some of the fish you have caught. ಮತ್ತು ಯೇಸು ಸ್ವಾಮಿ ಹೇಳ್ತಾ ಇದ್ದಾನೆ, ಕೆಲವು ಮೀನುಗಳು ನೀವು ತೆಗೆದುಕೊಂಡು ಬನ್ನಿರಿ Peter ಎಂಬುದಾಗಿ. again runs to the boat. ಪೇತ್ರನು ಮತ್ತೆ ದೋಣಿ ಬಳಿಗೆ ಆತನು Again ಓಡುತ್ತಾನೆ. brings the large fish. The Bible says large fish. ಮತ್ತು ಹೆಚ್ಚಾದ ಒಂದು ರಾಶಿಯಾಗಿ ಮೀನನ್ನು ತಂದು ತರುತ್ತಾನೆ. Total 153. ಮತ್ತು 153 ಎಂಬುದಾಗಿ ನಾವು ನೋಡಿಕೊಳ್ಳುತ್ತೇವೆ. Accurate number. Okay. ಮತ್ತು ಸರಿಯಾದ ಒಂದು ಅಂಕೆ ಅದಾಗಿದೆ. If I would have had fish, ಮತ್ತು ನಾನು ಮೀನು ಹಿಡಿಯುವುದಾದರೆ, and then Sam will ask me, Pastor, कितना पकड़ा? ಸ್ಯಾಮ್ ಅವರು ಕೇಳ್ತಾರೆ, ಎಷ್ಟು ಮೀನು ನೀವು ಹಿಡಿದಿದ್ದೀರಾ? उधर 100 रहता, मैं बोलते 300 तक रहता है. ಮತ್ತೆ ಅಲ್ಲಿ 100 ಇರುವುದಾದರೆ ಇವರು ಹೇಳ್ತಾರೆ 300 ಎಂಬುದಾಗಿ. We are all wrong calculators. ನಾವೆಲ್ಲ ತಪ್ಪಾದ ಲೆಕ್ಕ ಮಾಡುವವರು ನಾವು Little ಆಗಿರುತ್ತೇವೆ. thing we make big thing. ಚಿಕ್ಕ ಸಂಗತಿ ಇರುವುದಾದರೆ ದೊಡ್ಡದಾಗಿ ನಾವು ಮಾಡುತ್ತೇವೆ. But John says here, ಇಲ್ಲಿ ಯೋಹಾನನ ಆತನು ಹೇಳ್ತಾ ಇದ್ದಾನೆ, accurately 153. ಸರಿಯಾಗಿ ನೋಡುವಾಗ 153 ಎಂಬುದಾಗಿ ಆತನು ಹೇಳುತ್ತಾನೆ. 153 fish. 153 ಮೀನುಗಳು, 2 boats full. 2 ದೋಣಿಗಳು ಸಂಪೂರ್ಣ ತುಂಬಿದೆ. I don't know how big those fish would have been. ಆ ಮೀನುಗಳು ಎಷ್ಟು ದೊಡ್ಡದಾಗಿ ಇರಬಹುದು ಎಂಬುದಾಗಿ ನಮಗೆ ಗೊತ್ತಿಲ್ಲ. Some of you are already hungry now, ready for breakfast. ಕೆಲವರು ಈಗಾಗಲೇ ಹಸಿವು ಉಳ್ಳವರಾಗಿದ್ದಾರೆ, ಊಟ ತಿನ್ನುವುದಕ್ಕಾಗಿ ಸಿದ್ಧರಾಗಿದ್ದೀರಾ. Jesus says, ಮತ್ತೆ ಯೇಸು ಸ್ವಾಮಿ ಹೇಳ್ತಾನೆ verse 12, 12ನೇ ವಚನದಲ್ಲಿ, come and have breakfast. ಬನ್ನಿರಿ ನಾವು ಈಗ ಊಟ ಮಾಡೋಣ ಎಂಬುದಾಗಿ ಆತನು ಹೇಳುತ್ತಾನೆ. None of the disciples asked him, who are you? They all, hey, chup baitre. ಯಾರು ಅಲ್ಲಿ ನೀನು ಯಾರು ಎಂಬುದಾಗಿ ಕೇಳಿಲ್ಲ, ನೀನು ಸುಮ್ನಿರಿ ಎಂಬುದಾಗಿ ಅವರೆಲ್ಲರೂ ಹೇಳಿದರು. नाश्ता है, ब्रेड है, फिश है, खा के निकल जाओ. ನಾಷ್ಟ ಇದೆ, ಬ್ರೆಡ್ ಇದೆ ಮತ್ತು ಮೀನು ಇದೆ, ಬಂದು ತಿಂದು ಸುಮ್ಮನೆ ನೀವು ಹೋಗ್ರಿ. यीशु है हमारे बीच में, कुछ मत बोलो. ಯೇಸು ಸ್ವಾಮಿ ನಮ್ಮ ಮಧ್ಯದಲ್ಲಿ ಇದ್ದಾನೆ, ಆದ ಕಾರಣ ಏನು ಹೇಳಬೇಡ್ರಿ. Jesus gave the bread and fish to them. ಮತ್ತೆ ಯೇಸು ಸ್ವಾಮಿ ಅವರಿಗೆ ರೊಟ್ಟಿ ಮತ್ತು ಮೀನನ್ನು ಆತನು ಕೊಟ್ಟನು. The one who created the fish, the sea, the oceans. ಮೀನನ್ನು, ಸಮುದ್ರವನ್ನು, ಸಾಗರವನ್ನು ಸೃಷ್ಟಿಸಿದ ಆತನು. The one who caused the miracle to come into Peter's boat. ಮತ್ತು ಆ ಒಂದು ಪೇತ್ರನ ದೋಣಿಯಲ್ಲಿ ಮಹತ್ ಕಾರ್ಯವನ್ನು ಬರುವಂತೆ ಮಾಡುವ ಆತನು. The King of Kings and Lord of Lords. ಆತನು ರಾಜಾದಿರಾಜನು, ಕರ್ತಾದಿಕರ್ತನಾಗಿದ್ದಾನೆ. Look at his relationship with the disciples. ತನ್ನ ಶಿಷ್ಯರೊಟ್ಟಿಗೆ ಇರುವ ಒಂದು ಸಂಬಂಧವನ್ನು ನೋಡಿಕೊಳ್ಳಿರಿ. What a friendly, close, intimate relationship with the disciples. ಶಿಷ್ಯರೊಟ್ಟಿಗೆ ಒಂದು ನಿಕಟವಾದ ಒಂದು ಸ್ನೇಹಿತರ ಒಂದು ಸಂಬಂಧವನ್ನು ಆತನು, ಹತ್ತಿರವಾದ ಸಂಬಂಧವನ್ನು ಹೊಂದಿಕೊಂಡಿದ್ದನು. He didn't come to earth as a boss. ಮತ್ತು ಒಂದು ಯಜಮಾನನಾಗಿ ಆತನು ಈ ಭೂಲೋಕಕ್ಕೆ ಬರಲಿಲ್ಲ. He came to earth as a servant. ಆತನೊಂದು ಸೇವಕನಾಗಿ ಲೋಕಕ್ಕೆ ಆತನು ಬಂದನು. What does Jesus say? ಯೇಸು ಸ್ವಾಮಿ ಏನು ಹೇಳಿದನು? I am one among you who serves. ಮತ್ತು ಸೇವೆ ಮಾಡುವ ನಿಮ್ಮಲ್ಲಿ ನಾನು ಒಬ್ಬನಾಗಿದ್ದೇನೆ ಎಂಬುದಾಗಿ ಆತನು ಹೇಳುತ್ತಾನೆ. If I, being your Lord and Master, can wash your feet,
go and wash one another's feet. ನಿಮ್ಮ ಯಜಮಾನ ನಿಮ್ಮ ಗುರು ಆಗಿ ನಾನು ಒಬ್ಬರೊಬ್ಬರ ಕಾಲುಗಳನ್ನು ತೊಳೆಯುವಾಗ ನೀವು ಸಹ ಹೊರಗೆ ಹೋಗಿ ಬೇರೆಯವರ ಕಾಲುಗಳನ್ನು ತೊಳೆಯಿರಿ ಎಂಬುದಾಗಿ ಆತನು ಹೇಳುತ್ತಾನೆ. That incident on that beach on that miraculous day ಆ ಸಮುದ್ರದ ದಡದಲ್ಲಿ ಆ ಒಂದು ದಿನದಲ್ಲಿ ಆ ಒಂದು ಮಹತ್ಕಾರದ ಒಂದು ಸಮಯದಲ್ಲಿ would have become a memorable event and memorable day for the disciples. ಶಿಷ್ಯರಿಗೆ ಅದು ನೆನಪು ಮಾಡಿಕೊಳ್ಳುವ ಒಂದು ದಿನ ಜ್ಞಾಪಕಾರ್ಥವಾದ ಸಮಯ ಅದಾಗಿತ್ತು. Jesus the provider, ಮತ್ತು ಯೇಸು ಸ್ವಾಮಿ ಆತನು ಒದಗಿಸುವ ಆತನಾಗಿದ್ದನು. Jesus the miraculous worker. ಯೇಸು ಸ್ವಾಮಿ ಮಹತ್ಕಾರ್ಯ ಮಾಡುವವನಾಗಿದ್ದನು. If you allow him in your boat this morning, ಈ ಬೆಳಗಿನ ಸಮಯದಲ್ಲಿ ನಿಮ್ಮ ದೋಣಿಯಲ್ಲಿ ಆತನಿಗೆ ನೀವು ಬರುವಂತೆ ಅವಕಾಶ ಮಾಡುವಾಗ, if you allow him into your life, ಮತ್ತೆ ಈ ಒಂದು ಸಮಯದಲ್ಲಿ ಸಭೆ ನೀವು ಆತನ ನಿಮ್ಮ ಜೀವಿತದಲ್ಲಿ ಆತನ ಬರುವಂತೆ ಮಾಡುವಾಗ, as he entered the boat of Peter, ಆತನ ಪೇತ್ರನ ದೋಣಿಯಲ್ಲಿ ಪ್ರವೇಶಿಸಿದಾಗ taught the word to the people, ಮತ್ತು ಜನರಿಗೆ ಆತನ ವಾಕ್ಯವನ್ನು ಕಲಿಸಿದನು, gave the specific word to Peter, ಮತ್ತು ಪೇತ್ರನಿಗೆ ವಿಶೇಷವಾದ ಸರಿಯಾದ ಮಾತನ್ನು ಕೊಟ್ಟನು. Peter receives that word, ಪೇತ್ರನ ವಾಕ್ಯವನ್ನು ಸ್ವೀಕರಿಸಿಕೊಂಡನು. an obedient person to Christ. ಕ್ರಿಸ್ತನಿಗೆ ವಿಧೇಯನಾದ ವ್ಯಕ್ತಿ With ಆತನಾದನು. that word and with the blessing, now he is a surrendered person to Christ. ಆ ಮಾತುಗಳ ಮುಖಾಂತರ ವಾಕ್ಯದ ಮುಖಾಂತರ ಯೇಸು ಸ್ವಾಮಿಗೆ ವಿಧೇಯನಾದ ವ್ಯಕ್ತಿ ಆತನಾದನು. And now Peter is becoming a follower of Christ. ಮತ್ತು ಈಗ ಪೇತ್ರನು ಕ್ರಿಸ್ತನನ್ನು ಹಿಂಬಾಲಿಸುವ ವ್ಯಕ್ತಿ ಆತನಾದನು. What I'm sharing all this while is one part of the message. ನಾವು ಏನ್ ಹೇಳ್ತಾ ಇದ್ದೇವೆ ಅದು ಸಂದೇಶದ ಒಂದು ಭಾಗ ಮಾತ್ರ ಆಗಿದೆ. When you come to verse 15, 15ನೇ ವಚನಕ್ಕೆ ನಾವು ಬರುವಾಗ, when they had finished eating, Jesus said to Simon Peter, Simon, son of John, do you love me more than these? Verse 15. ಅವರು ಊಟ ಮಾಡಿದ ಮೇಲೆ ಯೇಸು ಸೀಮೋನನ ಪೇತ್ರನನ್ನು, ಯೋಹಾನನ ಮಗನಾದ ಸೀಮೋನನೇ, ನೀನು ಇವರಿಗಿಂತ ಹೆಚ್ಚಾಗಿ ನನ್ನ ಮೇಲೆ ಪ್ರೀತಿ ಇಟ್ಟಿದೆಯೋ ಎಂದು ಕೇಳಿದನು. Yes, Lord, he said, you know that I love you. Jesus said, feed my lambs. ಹೌದು ಸ್ವಾಮಿ, ನಿನ್ನ ಮೇಲೆ ಮಮತೆ ಇಟ್ಟಿದ್ದೇನೆಂಬುದಾಗಿ ಆತನು ಹೇಳಿದನು. Second time Jesus asks, ಎರಡನೇ ಸಾರಿ ಯೇಸು ಸ್ವಾಮಿ ಕೇಳಿದ, Simon, son of John, do you love me? ಮತ್ತು ಸೀಮೋನ, ನೀನು ಯೋಹಾನನ ಮಗನಾದ ಸೀಮೋನನೇ. Peter says, yes, Lord, you know, Lord, that I love you. ನೀನು ನನ್ನನ್ನು ಪ್ರೀತಿಸುತ್ತೆ ಎಂಬುದಾಗಿ ಕೇಳುವಾಗ ಆತನ ಹೇಳ್ತಾನೆ, ಹೌದು ದೇವರೇ, ನಿನಗೆ ಗೊತ್ತಿದೆ ನಾನು ನಿನ್ನನ್ನು ಪ್ರೀತಿಸುತ್ತೇನೆ. Jesus says, take care of my sheep. ಮತ್ತು ಯೇಸು ಸ್ವಾಮಿ ಹೇಳ್ತಾನೆ, ಕುರಿಗಳು ನೀನು ಕಾಯಿ. Third time again. ಮೂರನೇ ಸಾರಿ ಮತ್ತೆ ಆತನು ಕೇಳುತ್ತಾನೆ. Now Peter is hurt the third time. ಮೂರನೇ ಸಾರಿ ಪೇತ್ರನ ಆತನು ಕೇಳಿಸಿಕೊಳ್ಳುವಾಗ, Jesus asked, do you love me, Peter? ಮತ್ತು ಯೇಸು ಸ್ವಾಮಿ ಹೇಳ್ತಾನೆ, ಪೇತ್ರ, ನೀ ನನ್ನನ್ನು ಪ್ರೀತಿಸುತ್ತೀಯೋ? Peter says, Lord, you know all things, God, you know I love you. ಮತ್ತು ದೇವರೇ, ನಿನಗೆಲ್ಲವೂ ಗೊತ್ತಿದೆ, ನಾನು ನಿನ್ನ ಮೇಲೆ ಮಮತೆ ಇಟ್ಟಿದ್ದೆ, ನಿನ್ನ ಪ್ರೀತಿಸ್ತೇನೆ ಎಂಬುದಾಗಿ ಆತನು ಹೇಳುತ್ತಾನೆ. Peter must be thinking, ಪೇತ್ರನ ಆಲೋಚನೆ ಮಾಡ್ತಿರಬಹುದು, why is Christ asking me 3 times? ಯಾಕೆ ಕ್ರಿಸ್ತ ನನಗೆ 3 ಸಾರಿ ಆತನು ಕೇಳ್ತಾ ಇದ್ದಾನೆ? And maybe he would have got a flashback. ಇಲ್ಲದ್ರೆ ಆತನ ಹಿಂದೆ ಅದನ್ನ ಫ್ಲಾಶ್ ಬ್ಯಾಕ್ ಹೋಗಿರಬಹುದು. Oh, when they were taking Jesus to the cross, ಯೇಸು ಸ್ವಾಮಿನ ಶಿಲುಬೆಗೆ ತೆಗೆದುಕೊಂಡು ಹೋಗುತ್ತಿರುವ ಸಮಯದಲ್ಲಿ I was there. ನಾನು ಅಲ್ಲಿ ಇದ್ದೆ. But when a little girl asked me, ಆ ಚಿಕ್ಕ ಹುಡುಗಿ ನನ್ನನ್ನು ಕೇಳುವಾಗ, are you not the one also who was with Christ? ನೀನು ಕ್ರಿಸ್ತನಲ್ಲಿ ಇರುವ ಒಬ್ಬ ನೀನಾಗಿಲ್ಲವೋ ಎಂಬುದಾಗಿ ಕೇಳುವಾಗ, First time I denied him. ಮೊದಲನೇ ಸಾರಿ ನಾನು ಅಲ್ಲಗಳೆದಿದ್ದೇನೆ. Second time again I denied Christ. ಎರಡನೇ ಸಾರಿ ಸಹ ನಾನು ಕ್ರಿಸ್ತನನ್ನು ಅಲ್ಲಗಳೆದಿದ್ದೇನೆ. Oh, 3 times I denied Christ. 3 ಸಾರಿ ನಾನು ಕ್ರಿಸ್ತನನ್ನು ಅಲ್ಲಗಳೆದಿದ್ದೇನೆ. And the rooster crowed the third time. ಮತ್ತೆ ಅಲ್ಲಿ ಒಂದು ನೋಡುವಾಗ ಅಲ್ಲಿ ಹುಂಜವಾದ ಕೂಗಿತ್ತು. 3 times Christ is asking him. 3 ಸಾರಿ ಅಲ್ಲಿ ಕ್ರಿಸ್ತನನ್ನು ಕೇಳುತ್ತಾನೆ. And maybe every time Christ asked him, ಪ್ರತಿ ಸಾರಿ ಕ್ರಿಸ್ತನನ್ನು ಕೇಳುವಾಗ he must be thinking in his life, ಆತನ ತನ್ನ ಜೀವಿತದಲ್ಲಿ ಆಲೋಚನೆ ಮಾಡ್ತಿರಬಹುದು, oh, what a failure I have been. ನಾನು ಎಷ್ಟು ಸೋಲುವಿಕೆ ಹೊಂದಿದವ I ನಾನಾಗಿದ್ದೇನೆ. have denied my Christ. ನಾನು ನನ್ನ ಕ್ರಿಸ್ತನನ್ನು ಅಲ್ಲಗಳೆದಿದ್ದೇನೆ. I have denied Christ 3 times. 3 ಸಾರಿ ನಾನು ಕ್ರಿಸ್ತನನ್ನು ಅಲ್ಲಗಳೆದಿದ್ದೇನೆ. But 3 times here Jesus asked him, do you love me, Peter? 3 ಸಾರಿ ಯೇಸು ಸ್ವಾಮಿ ಪೇತ್ರನಿಗೆ ಕೇಳ್ತಾ ಇದ್ದಾನೆ, ಪೇತ್ರ, ನೀನು ನನ್ನನ್ನು ಪ್ರೀತಿಸುತ್ತೀಯೋ? Peter says, yes, son. ಪೇತ್ರ ಹೇಳ್ತಾ ಇದ್ದಾನೆ, ಹೌದು ಸ್ವಾಮಿ. Jesus says, feed my sheep. ಈ ಸಮೇತ ನನ್ನ ಕುರಿಗಳನ್ನು ಮೇಯಿಸು. The most important part in verse 18. 18ನೇ ವಚನದಲ್ಲಿ ನಾವು ಅತಿ ಪ್ರಾಮುಖ್ಯವಾದ ಒಂದು ಭಾಗವನ್ನು ನೋಡಿಕೊಳ್ಳುತ್ತೇವೆ. Let's look at that in the Bible. What do we understand with that? ಇದರಿಂದ ನಾವು ಏನನ್ನು ಅರ್ಥ ಮಾಡಿಕೊಂಡಿದ್ದೇವೆ? Jesus is saying to Peter, ಯೇಸು ಸ್ವಾಮಿ ಪೇತ್ರನಿಗೆ ಆತನು ಹೇಳ್ತಾ ಇದ್ದಾನೆ, when you were younger, ನೀನು ಯೌವನನಾಗಿರುವಾಗ you were this gadabad person. ನೀನು ಗಡಿಬಿಡಿ ಮಾಡುವ ವ್ಯಕ್ತಿ ನೀನಾಗಿದ್ದಿ. You went where you wanted. ನಿನಗೆ ಎಲ್ಲಿ ಇಷ್ಟ ಬಂದಿತ್ತು ಅಲ್ಲಿ ನೀನು ಹೋಗಿದ್ದೀಯಾ. You did what you wanted. ನಿನಗೆ ಏನು ಬೇಕಾದ ನೀನು ಮಾಡಿದ್ದೀಯಾ. I'm saying to some of us in the church, ಸಭೆಯಲ್ಲಿ ಕೆಲವರಿಗೆ ನಾನು ಇದನ್ನು ಹೇಳ್ತಾ in all ಇದ್ದೇನೆ, these years that have gone by, ಇಷ್ಟು ವರ್ಷಗಳಲ್ಲಿ ದಾಟಿ ಹೋಗಿವೆ, in the previous year, ಕಳೆದ ವರ್ಷದಲ್ಲಿ
You went where you wanted. ನಿಮಗೆ ಎಲ್ಲಿ ಬೇಕೋ ಅಲ್ಲಿ ನೀವು ಹೋಗಿದ್ದೀರಾ. You did what you wanted. ನಿಮಗೆ ಏನು ಬೇಕೋ ಅದನ್ನು ನೀವು ಮಾಡಿದ್ದೀರಾ. But in this year, ಆದ್ರೆ ಈ ವರ್ಷದಲ್ಲಿ don't be that younger person. ಆ ಯೌವನಸ್ಥ ವ್ಯಕ್ತಿ ಆಗಿ ನೀವು ಆಗಿರಬೇಡಿರಿ. Rise up and mature. ಮತ್ತು ಪರಿಪಕ್ವ ಹೊಂದಿದ ವ್ಯಕ್ತಿಯಾಗಿ ನೀವು ಎದ್ದೇಳಿರಿ. Rise up and grow. ನೀವು ಬೆಳೆಯಿರಿ. Rise up and become a follower of Christ. ನೀವು ಕ್ರಿಸ್ತನನ್ನು ಹಿಂಬಾಲಿಸುವರಾಗಿ ನೀವು ಎದ್ದೇಳಿರಿ. Don't be just a conference to conference Christian, meeting to meeting Christian. Be a genuine believer of Jesus Christ. ಮತ್ತು ಸಮ್ಮೇಳನದಿಂದ ಸಮ್ಮೇಳನಕ್ಕೆ ಕೂಟದಿಂದ ಕೂಟಕ್ಕೆ ಹೋಗುವ ವಿಶ್ವಾಸಿಗಳಾಗಿರದೆ ನೀವು ಯಥಾರ್ಥವಾದ ವಿಶ್ವಾಸಿಗಳು ನೀವು ಆಗಿರಿ. Jesus is saying here. ಇಲ್ಲಿ ಯೇಸು ಸ್ವಾಮಿ ಹೇಳ್ತಾ ಇದ್ದಾನೆ. But Peter, when you are old, ಪೇತ್ರ ನೀನು ಮುದುಕನಾಗದಾಗ you will stretch your hands. ನಿನ್ನ ಕೈಗಳನ್ನು ಚಾಚುವಿ. What does Jesus mean by that? ಯೇಸು ಸ್ವಾಮಿ ಅದು ಹೇಳುವುದಾದ್ರ ಅರ್ಥ ಏನಾಗಿದೆ? Peter, as you saw me hanging on that cross, ಪೇತ್ರನೇ ನಾನು ಶಿಲುಬೆ ಮೇಲೆ ತೂಗ ಹಾಕಲ್ಪಡುವುದನ್ನು ನೀನು ಕಂಡಾಗ you will be hanging on your cross. ನೀನು ಸಹ ನಿನ್ನ ಶಿಲುಬೆ ಮೇಲೆ ತೂಗ ಹಾಕಲ್ಪಡುತ್ತೀಯಾ? And someone else will tell you don't want to go, but someone else will lead you there. ನಿನಗೆ ಅಲ್ಲಿ ಹೋಗ್ಲಿಕ್ಕೆ ಇಷ್ಟ ಇರುವುದಿಲ್ಲ, ಆದ್ರೆ ಬೇರೆ ಯಾರೋ ನಿಮ್ಮನ್ನು ಅಲ್ಲಿ ನಡೆಸುತ್ತಾರೆ. What you don't want to do, you will have to do that. ನೀನು ಏನ್ ಮಾಡ್ಲಿಕ್ಕೆ ಬಯಸುವುದಿಲ್ಲ ಅದನ್ನ ನೀನು ಮಾಡುತ್ತೀಯಾ? Jesus said this. ಯೇಸು ಸ್ವಾಮಿ ಇದನ್ನು ಹೇಳ್ತಾ ಇದ್ದಾನೆ. By what kind of death Peter would die, and that Peter's death would bring glory to God. ಎಂತ ಒಂದು ಸಾವಿಗೆ ಆತನು ಗುರಿ ಆಗುತ್ತಾನೆ ಮತ್ತು ಆತನ ಒಂದು ಸಾವು ಯಾವ ರೀತಿಯಾಗಿ ಮಹಿಮೆ ಪಡಿಸುತ್ತದೆ ಎಂಬುದಾಗಿ ದೇವರತನ ಹೇಳ್ತಾ ಇದ್ದಾನೆ. You know how Peter died? ಪೇತ್ರನು ಯಾವ ರೀತಿಯಾಗಿ ಸತ್ತನೆಂಬುದಾಗಿ ನಿಮಗೆ When ಗೊತ್ತಿದೆಯೋ? they were crucifying him, ಆತನನ್ನು ಶಿಲುಬೆಗೆ ಹಾಕುವಾಗ he said, ಆತನು ಹೇಳಿದನು, I am not worthy to die like my master. ನನ್ನ ಒಂದು ಯಜಮಾನ ರೀತಿಯಲ್ಲಿ ನಾನು ಸಾಯುವುದಕ್ಕೆ ಯೋಗ್ಯನಲ್ಲ ಎಂಬುದಾಗಿ ಆತನು ಹೇಳಿದನು. Jesus died like this. ಯೇಸು ಸ್ವಾಮಿ ಈ ರೀತಿಯಾಗಿ ಆತನು ಮರಣ ಹೊಂದಿದನು. Top to bottom, head on top, feet down. ತಲೆ ಮೇಲೆ ಕಾಲು ಕೆಳಗೆ. You know how Peter died? ಪೇತ್ರನು ಯಾವ ರೀತಿಯಾಗಿ ಸತ್ತ ನಿಮಗೆ ಗೊತ್ತಿದೆಯೋ? Head down, feet up. ತಲೆ ಕೆಳಗೆ ಕಾಲು ಮೇಲೆ ಆಗಿ ಆತನು ಮರಣ I am not ಹೊಂದಿದನು. worthy to die like Jesus. ಯೇಸುವಿನ ಹಾಗೆ ನಾನು ಸಾಯುವುದಕ್ಕಾಗಿ ಯೋಗ್ಯನಲ್ಲ. Crucify me upside down. ನನ್ನನ್ನು ಕೆಳಗೆ ಮೇಲೆ ಮಾಡಿ ನೀನು ಶಿಲುಬೆಗೆ ಹಾಕ್ರಿ ಎಂಬುದಾಗಿ ಆತನು ಹೇಳುತ್ತಾನೆ. And the prophecy came to pass. ಅಲ್ಲಿ ಒಂದು ಪ್ರವಾದನೆದು ನೆರವೇರಿತು. What prophecy Jesus gave to Peter? ಯೇಸು ಸ್ವಾಮಿ ಪೇತ್ರನಿಗೆ ಯಾವ ಪ್ರವಾದನೆಯನ್ನು ಆತನು ಕೊಟ್ಟನು? Telling him about his death. ಆತನ ಮರಣದ ಬಗ್ಗೆ ಆತನು ಹೇಳ್ತಾ ಇದ್ದಾನೆ. And then Jesus says, ಅದಾದ ನಂತರ ಯೇಸು ಸ್ವಾಮಿ ಹೇಳುತ್ತಾನೆ, now Peter, follow me. ಈಗ ಪೇತ್ರ ನೀ ನನ್ನನ್ನು ಹಿಂಬಾಲಿಸು. From that moment after that miracle, ಆ ಒಂದು ಮಹತ್ಕಾರ ಆದ ಒಂದು ಗಳಿಗೆ ನಂತರ Peter leaves that fishing business. ಪೇತ್ರನು ಮೀನು ಹಿಡಿಯುವ ಒಂದು ವ್ಯವಹಾರವನ್ನು ಬಿಟ್ಟು ಬಿಟ್ಟನು. Peter's mind is no more, excited about that fish and about that breakfast. ಆ ಒಂದು ಊಟದ ವಿಷಯದಲ್ಲಿ, ಆ ಒಂದು ಮೀನು ಹಿಡಿಯುವ ವಿಷಯದಲ್ಲಿ ಆತನಿನ ಮನಸ್ಸನ್ನು ಇಟ್ಟುಕೊಂಡಿಲ್ಲ. Peter is running behind his master. ಪೇತ್ರನು ಈಗ ತನ್ನ ಸ್ವಾಮಿ ಹಿಂದೆ ಆತನು ಓಡುತ್ತಾ ಇದ್ದಾನೆ. Peter is running behind Christ. ಮತ್ತು ಪೇತ್ರನು ಕ್ರಿಸ್ತನ ಹಿಂದೆ ಆತನು ಓಡುತ್ತಾ Peter ಇದ್ದಾನೆ. is following his Christ. ಮತ್ತು ಪೇತ್ರನು ತನ್ನ ಕ್ರಿಸ್ತನನ್ನು ಆತನು ಹಿಂಬಾಲಿಸುತ್ತಾ ಇದ್ದಾನೆ. The one who denied him. ಯಾರು ಆತನನ್ನು The ಅಲ್ಲಗಳೆದನೋ, one whose life was a failure. ಮತ್ತು ಆತನ ಯಾರ ಜೀವಿತದ ಸೋಲುವಿಕೆ ಜೀವಿತವಾಗಿತ್ತೋ, Now he's obedient to Christ. ಈಗ ಆತನ ಕ್ರಿಸ್ತನಿಗೆ ವಿಧೇಯನಾಗುತ್ತಾನೆ. Surrendered to Christ. ಕ್ರಿಸ್ತನಿಗೆ ತನ್ನನ್ನು ಸಮರ್ಪಿಸುತ್ತಾನೆ. Follower of Christ. ಕ್ರಿಸ್ತನನ್ನು ಹಿಂಬಾಲಿಸುವವನಾಗುತ್ತಾನೆ. As we close this morning, ಈ ಬೆಳಗಿನ ಸಮಯದಲ್ಲಿ ನಾವು ಮುಗಿಸುತ್ತಿರುವಾಗ the year is still fresh. ಈ ವರ್ಷವು ಇನ್ನೂ ಒಂದು ತಾಜಾವಾಗಿದೆ. The new year is still young. ಈ ಒಂದು ಹೊಸ ವರ್ಷ ಇನ್ನೂ ಅದು It's not ಹೊಸದಾಗಿದೆ. late for you to start. ನಿಮಗೆ ಪ್ರಾರಂಭಿಸುವುದಕ್ಕಾಗಿ ಇನ್ನೂ ತಡವಾಗಿಲ್ಲ. Start by obeying Christ. ಕ್ರಿಸ್ತನನ್ನು ವಿಧೇಯರಾಗುವುದರ ಮುಖಾಂತರ Start by ಪ್ರಾರಂಭಿಸಿರಿ. surrendering to Christ. ಕ್ರಿಸ್ತನಿಗೆ ಸಮರ್ಪಿಸುವುದರ ಮುಖಾಂತರ ಪ್ರಾರಂಭಿಸಿರಿ. Start by following Christ. Don't follow him because of a miracle. Don't follow him from a long distance. Follow him as close as you can in this year. ಕ್ರಿಸ್ತನು ಮಹತ್ ಕಾರ್ಯ ಮಾಡ್ತಾ ಇದ್ದಾನೆ ಎಂಬುದಾಗಿ ಆತನನ್ನು ಹಿಂಬಾಲಿಸಬೇಡ್ರಿ. ಆತನನ್ನು ದೂರದಿಂದ ನೋಡಿ ಆತನನ್ನು ಹಿಂಬಾಲಿಸಬೇಡಿರಿ. ಆದರೆ ಎಷ್ಟು ಹೆಚ್ಚಾಗಿ ಆಗ್ತದೆ ಅಷ್ಟು ಹೆಚ್ಚಾಗಿ ಆತನ ಹತ್ತಿರಕ್ಕಿದ್ದು ಆತನನ್ನು ಹಿಂಬಾಲಿಸಿರಿ. Christ in you, the hope of glory. ಕ್ರಿಸ್ತನೇ ನಿಮ್ಮ ಒಳಗೆ ಇರುವಾಗ ನಿರೀಕ್ಷೆಯ ಮಹಿಮೆಯಾದಾಗಿದೆ. It is no longer I who lives, but Christ who lives in me. ಇನ್ನು ಮುಂದೆ ನಾನು ಜೀವಿಸುವುದಲ್ಲದ ಕ್ರಿಸ್ತನು ನನ್ನಲ್ಲಿ ಆತನು And the life I ಜೀವಿಸುತ್ತಾನೆ. now live, I live by the faith of the Son of God who died and gave himself for ನಾನು me. ಜೀವಿಸುವ ದೇವಕುಮಾರನ್ ನನಗಾಗಿ ಜೀವಂತವಾಗಿದ್ದು ಮರಣ ಹೊಂದಿದ ಆತನಿಗಾಗಿ ನಾನು Paul says, ಜೀವಿಸುತ್ತೇನೆ. I am crucified with Christ. ನಾನು ಕ್ರಿಸ್ತನಲ್ಲಿ ನಾನು ಶಿಲುಬೆಗೆ ಹಾಕಲ್ಪಟ್ಟನೆಂಬುದಾಗಿ So no ಪೌಲನು longer ಹೇಳುತ್ತಾನೆ. I whom living, but it's Christ living in me. ಇನ್ನು ಮುಂದೆ ನಾನು ಜೀವಿಸುವುದಲ್ಲ ಕ್ರಿಸ್ತನ್ ನನ್ನಲ್ಲಿ ಜೀವಿಸ್ತಾನೆ ಎಂಬುದಾಗಿ ಆತನು ಹೇಳುತ್ತಾನೆ. Oh, what a Christ-centered year we can have this year. ಮತ್ತು ಈ ವರ್ಷದಲ್ಲಿ ಕ್ರಿಸ್ತನ ಮಧ್ಯದಲ್ಲಿ ಇಟ್ಟುಕೊಂಡು ನಾವು ಜೀವಿಸುವುದು ಆಗಿದೆ. Now may the grace of our Lord Jesus Christ, the love of God, sweet communion of the Holy Spirit, be with us all now in the coming days and forever.
ಕರ್ತನಾದ ಯೇಸು ಸ್ವಾಮಿ ಕೃಪೆಯು, ದೇವರ ಪ್ರೀತಿಯು, ಪವಿತ್ರಾತ್ಮನ ಅನ್ಯೋನ್ಯತೆಯು ಇವತ್ತು ಸದಾ ಕಾಲ ನಮ್ಮೊಂದಿಗೆ ಇರಲಿ.